ಅಂತ ಇಟ್ಕೋತ್ ಬಂದ್ರು ಸಹಿತೇಕ 12,000 ನಾಡಿಗಳು ಈ ಪಾದದಲ್ಲಿ ಇದೆ, ಬಲಭಾಗದ ಪಾದದಲ್ಲಿ ಇದೆ. ಮಧ್ಯ ದೇಹದಲ್ಲಿ 14,000. ಅಂದ್ರೆ ಈ ಭಾಗವನ್ನ ಅರ್ಧ ಮಾಡಿಕೊಂಡು ಈ ಪೋರ್ಷನ್ ಮಾತ್ರ ಲೆಕ್ಕ ಹೇಳಿಕತ್ತಾರ. ಕೈ ಹೇಳಿಲ್ಲ, ಮತ್ತೆ ಕೈ ಲೆಕ್ಕ ಬಿಡಬೇಕು. ಈ ಮಧ್ಯ ಭಾಗದಲ್ಲಿ ಎಷ್ಟಿದೆ ಅಂತ ಕೇಳಿದ್ರೆ 14 ಅಂತ ಹೇಳಿದ್ರು. ಅದಾದ ಮೇಲೆ ಬಾಹುವಿನಲ್ಲಿ ಎಷ್ಟಿದೆ ಅಂತ ಕೇಳಿದ್ರೆ 4. ಈಗ 2 4 ಆಯ್ತು. ಆಮೇಲೆ ಶಿರದೊಳಾರು ಸಹಸ್ರ ಈ ಭಾಗವನ್ನ ಮಾಡಿಕೊಂಡ್ರೆ ಇದು 6,000. ಈ ಕಡೆಗೆ 6,000, ಈ ಕಡೆಗೆ 6,000, ಈ ಕಡೆಗೆ 14,000, ಈ ಕಡೆಗೆ 4,000, ಈ ಕಡೆಗೆ 12,000. ಅಲ್ಲಿಗೆ ಎಷ್ಟಾಯಿತು? 72,000 ನಾಡಿಗಳಾಯಿತು. ಅಂದ್ರೆ ನಿಮ್ ದೇಹವನ್ನು ಹೀಗೆ ಓಪನ್ ಮಾಡಿ ಜಗನ್ನಾಥದಾಸರು ಪೆಟ್ಟಿಗೆ ತೆಗಿತಿರ್ಲ, ಹಿಂಗೆ ತೆಗೆದುಕೊಳ್ಳಿ, ಒಳಗಿನೆಲ್ಲ ಸುಟಿಗೆ ತೆಗೆದು ಒಳಗಿನೆಲ್ಲ ಕಾಣಿಸಕ್ಕೆ ಶುರುವಾಗ್ತಾವಲ್ಲ, ಹಂಗ ನಮ್ ದೇಹವನ್ನು ಹಿಂಗೆ 2 ಭಾಗ ಮಾಡಿ ಬಾಜುಕ್ ತೆಗೆದು ನೋಡ್ತಮ್ಮ ಹಿಂಗೆ ನಾಡಿಯವ ಅಂತ ಹೇಳ್ದಂಗಾಯ್ತು. ಏನಾಯಿತು ಅಂದ್ರೆ ನಾವು ನಡೆಯುವಾಗ ಗಮನಿಸ್ಕೊಳ್ರಿ, ನಡೆಯುವಾಗ ಒಂದು ಎಚ್ಚರ ಇರಬೇಕು. ಬಲಗಾಲನ್ನ ಮುಂದೆ ಇಟ್ಟಾಗ ಇಲ್ಲಿರುವ 12,000 ನಾಡಿಗಳಲ್ಲಿದ್ದ ಶ್ರೀಭೂಮಿ ಸಮೇತನಾದ ಮುಖ್ಯ ಪ್ರಾಣಪತಿಯಾದ ವಾಸುದೇವ ನಮ್ಮನ್ನ ಈ ಕಾಲನ್ನ ಎತ್ತಿ ಇಡಿಸಿದ್ದಾನೆ ಸ್ವಾಮಿ. ಇಲ್ಲದೆ ಇದ್ರೆ ನಾವು ಕಾಲು ಎತ್ತಿಡ್ಲಿಕ್ಕೂ ಯೋಗ್ಯರಿರ್ಲಿಲ್ಲ. ಎಡಗಾಲನ್ನ ಮುಂದಿಟ್ಟಾಗ ಸ್ವಾಮಿ ಶ್ರೀಭೂಮಿ ಸಮೇತನಾಗಿ ಮುಖ್ಯ ಪ್ರಾಣದೇವರಿಂದ ಕೂಡಿಕೊಂಡು ವಾಸುದೇವ 12,000 ನಾಡಿಗಳಿಂದ ಎತ್ತಿ ಮುಂದಿಡಿಸಿದ್ದಾನೆ. ಇದು ದೊಡ್ಡ ದೇವ್ರ ಪೂಜೆ. ಇದರಿಂದ ಮುಂದಿನ ಶಾಲಿಗ್ರಾಮ ಪೂಜೆ, ಶಂಕರ ಯಾವ ಪೂಜೆನೂ ಇಲ್ಲ, ಇದೊಂದು ದೊಡ್ಡ ಪೂಜೆ ನೆನ್ಪಿಟ್ಕೊಂಡ್ಬಿಡ್ರಿ. ಇದಕ್ಕಿಂತ ಏನ್ ದೊಡ್ಡ ಪೂಜೆ ಅದ? 24 ತಾಸು ಭಗವಂತನ ಅನುಸಂಧಾನವನ್ನೇ ಮಾಡೋ ಪೂಜೆ ಮುಂದೆ ಇನ್ಯಾವ ಪೂಜೆ ಇದೆ? ಹೆಚ್ಚಿನ ಪೂಜೆ ಇದೆ. ಅದಕ್ಕೆ ಜಗನ್ನಾಥದಾಸರಿಗೆ ಗ್ರಂಥ ಬರೆದ್ರು, ಹೆಣ್ಮಕ್ಕಳಿಗೆ ಯಾರಿಗೆ ಅಧಿಕಾರ ಇದ್ದು ಮಾಡ್ಲಿಕ್ಕೆ ಆಗಲ್ಲ ಅಂಥವರಿಗೆ, ಅವಕಾಶ ಇಲ್ಲದೆ ಇದ್ದವರಿಗೆ ಸುಮ್ಮನೆ ಇದನ್ನು ಚಿಂತನೆ ಮಾಡ್ತಾ ಇದ್ರೆ ಸಾಕು, ಏನ್ ಬೇಡ. ಕೈಯನ್ನ ಎತ್ತಿ ಕೆಲಸ ಮಾಡ್ತಾ ಇರ್ತೀವಿ. ಕೆಲಸ ಮಾಡುವಾಗ 4,000 ನಾಡಿಗಳು ಬಲಗೈಯಲ್ಲಿ ಇವೆ. 4,000 ರೂಪಗಳಿಂದ ಭಗವಂತ ಈ ಕೈಗಳಲ್ಲಿ ಇದ್ದು ಕೆಲಸವನ್ನ ಮಾಡಿಸ್ತಾನೆ. ಊಟ ಮಾಡ್ತಾ ಇರ್ತೀವಿ, ತುತ್ತು ಗಬ 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 ತಗೋತಿರ್ತೀವಿ. ಇನ್ನೊಮ್ಮೆ ಹಾಕಿದ್ದಾರೋ ಇಲ್ವೋ, ಕಂಡೀವೋ ಇಲ್ವೋ, ಇದೇ ಕೊನೆ ಹೇಳ್ತಿರ್ತಾರ, ಸಕಾಶ ಕೂಡ್ರಿ, ನಿಮ್ಮ ಮನೇನ್ ತಿಳ್ಕೊಳ್ರಿ ಅಂತ ಹೇಳ್ತಿರ್ತಾರೆ. ನಂಗೆ ಹೇಳಿದಾಗೆಲ್ಲ ಗಾಬರಿ ಆಗ್ತಿರ್ತಾರೆ. ನಮ್ಮ ಮನ್ಯಾಗ ಸ್ವಲ್ಪ ಉಂಡು ಬಂದಿರ್ತೀನಿ ನಾನು, ಮಂದಿ ಮನ್ಯಾಗ ಚಲೋ ಉಣ್ಣೋಣ ಅಂತ ಕೂತಿರ್ತೀವಿ, ಇಲ್ಲೂ ಸ್ವಲ್ಪ ಉಂಡ್ರಿ ಅಚ್ಚಾರ ನಿಮ್ಮ ಮನೆ ತಿಳ್ಕೊಂಡು ಊಟ ಮಾಡ್ರಿ ಅಂತಾರ. ನಾ ಅಂತೀನಿ ನಮ್ಮ ಮನೆ ತಿಳು ತಿಳ್ಕೊಂಡು ನನಗತ್ತಿ. ಊಟ ಮಾಡುವಾಗ ಕೈಯಿಂದ ತುತ್ತು ಎತ್ತಿದರೆ ಒಳಗಡೆಗೆ ಇದ್ದ ಭಗವಂತ 4,000 ರೂಪಗಳು, ಒಂದಲ್ಲ ಎರಡಲ್ಲ, 4,000 ರೂಪಗಳಿಂದ ಭಗವಂತ ಒಳಗಡೆಗೆ ಕೈಯಲ್ಲಿ ಪ್ರವೇಶ ಮಾಡಿ ಎತ್ತಿ ತುತ್ತು ಹಾಕಿಸ್ತಾನೆ ಬಾಯಲ್ಲಿ ಹಾಕೊಂಡು ಕೂಡಲೇ ಸಂತೋಷ ಆಗ್ಬಿಡ್ತದೆ. ಆಹಾ ಅಂತೀವಿ. ಮರಿಬೇಡ್ರಿ, 12,000 ನಾಡಿಗಳು ಒಳಗೆ ನಿಂತ್ಕೊಂಡು ನಮಲಿ ಒಳಗೆ ಕಳಿಸುವ ಕೆಲಸ ಮಾಡುತ್ತಾನೆ. 14,000 ನಾಡಿಗಳು 28,000 ನಾಡಿಗಳಲ್ಲಿ ಕೂತ್ಕೊಂಡು ಅದನ್ನೆಲ್ಲ ಒಳಗೆ ತಗೊಂಡು ರಸಭಾವಿಗಳನ್ನ ಮಾಡಿ ತೂರ್ತಾನಲ್ಲ. ಏನು ಉಪಕಾರ ಮಾಡ್ತಾನೆ ಸ್ವಾಮಿ ನಮ್ಮ ಮೇಲೆ, ಎಷ್ಟು ಉಪಕಾರ. ಊಟ ಮಾಡುತ್ತೇವೆ, ಸುಮ್ಮನೆ ನಡೀತಿರ್ತೇವೆ, ಸುಮ್ಮನೆ ಮಲಗ್ತಿರ್ತೇವೆ. ಮಲಗಿದಾಗ ಇಷ್ಟು ಗಡದ್ದಾಗಿ ಮಲಗಿರ್ತೇವೆ, ಎಚ್ಚರವೇ ಇರೋಲ್ಲ. ಇಷ್ಟೂ ದೇಹದಲ್ಲಿದ್ದ ನಾಡಿಗಳಲ್ಲಿದ್ದ ಸ್ವಾಮಿ ಎಷ್ಟು ವ್ಯವಸ್ಥೆ ಮಾಡ್ತಿರ್ಬೇಕು. ಅವನು ಕುತ್ಕೊಂಡಲ್ಲೇ ವ್ಯವಸ್ಥೆ, ನಿಂತಲ್ಲಿ ವ್ಯವಸ್ಥೆ ಎಲ್ಲ ಮಾಡ್ತಿರ್ಬೇಕಲ್ಲ. ಅನುಸಂಧಾನ ಮಾಡ್ರಿ. ಚರಣಗಳೊಳಿಹ ನಾಡಿಗಳು 12,000, ಮಧ್ಯ ದೇಹದೊಳಿರುತಿಹವು 14, ಬಾಹುಗಳೊಳಗೆ 2, ಶಿರದೊಳ 6,000 ಚಿಂತಿಸಿ ಇರಳು ಹಗಲಭಿಮಾನಿ ದಿವಿಜರ ನರಿತುಪಾಸನೆ ಗೈವರಿಳೆಯಳು ಸ್ವರ್ಗವಾಸಿಗಳು. ಮತ್ತೆ ಇನ್ನೊಂದು ಎಕ್ಸ್ಟ್ರಾ ಸೇರಿಸಿದ್ರೆ, ಈಗ ಇರಳು ಹಗಲು ಅಭಿಮಾನಿಗಳು, ಹಗಲಿನ ಅಭಿಮಾನಿ ದೇವತೆಗಳು, ರಾತ್ರಿ ಅಭಿಮಾನಿ ದೇವತೆಗಳು ಅವರಿದ್ದಾರಂತ. ಯಾರಿದ್ದಾರೆ ಇರೋಲ್ರಕ್ಕೆ ಬಹಳ, ಅವ್ರನ್ನೆಲ್ಲ ಹೊರ ತೆಗೋದು ಬೇಡ ಈ ಪಟ್ಟಿಗಳಿಂದ. ಇಷ್ಟಿದ್ದಾರೆ. ಒಟ್ಟ ಇವ್ರನ್ನ ತೆಗೆದು ಅಂದ್ರೆ ಮತ್ತೆ ಇನ್ನೊಬ್ರೆಲ್ಲೋ ಬರ್ಬೇಕಾಗ್ತದೆ. ಅದಕ್ಕೆ ಇಷ್ಟುಗೊಳ್ರಿ. ಹಗಲಿನ ಅಭಿಮಾನಿ ದೇವತೆಗಳು, ರಾತ್ರಿ ಅಭಿಮಾನಿ ದೇವತೆಗಳು. ಯಾರು ಹಗಲಿನ ಅಭಿಮಾನಿ ದೇವತೆಗಳಿದ್ದಾರೋ ಅವರು ದೇಹದ ಬಲಭಾಗದ ನಾಡಿಗಳಿಗೆ ಅಭಿಮಾನಿಯಾಗಿದ್ದಾರೆ. ಯಾರು ರಾತ್ರಿಗೆ ಅಭಿಮಾನಿ ದೇವತೆಗಳಾಗಿದ್ದಾರಲ್ಲ ಅವರು ನಮ್ಮ ಎಡಭಾಗದ ಅಭಿಮಾನಿ ನಾಡಿಗಳ ಅಭಿಮಾನಿ ದೇವತೆಗಳಾಗಿದ್ದಾರೆ. ಅದೆಷ್ಟಾಯಿತು ಮುಂದೆ ಹೇಳೋರಿದ್ದಾರೆ. ಒಟ್ಟು ಟೋಟಲ್ ನಾವು ಎಷ್ಟು ದಿವಸ ಬದುಕ್ತೀವಿ, ಎಷ್ಟು ದಿವಸಗಳಾಗ್ತದೆ, ಅದರಲ್ಲಿ ಹಗಲು ರಾತ್ರಿಗಳ ಭಾಗವನ್ನು ಮಾಡಿಕೊಂಡ್ರೆ ಗೊತ್ತಾಗತ್ತೆ. ಅಷ್ಟು ಹಗಲಿನ ಅಭಿಮಾನಿ ದೇವತೆಗಳು, ರಾತ್ರಿ ಅಭಿಮಾನಿ ದೇವತೆಗಳು ನಮ್ಮ ದೇಹದ ಮೇಲೆ ಕೆಲಸ ಮಾಡ್ತಿರ್ತಾರೆ. ನೋಡ್ರಿ,
ಈ ದೇಹದಲ್ಲಿ ಇರುವ ನಾಡಿಗಳಲ್ಲಿ ಇದ್ದ ದೇವತೆಗಳೇ ಹಗಲಿನ ಅಭಿಮಾನಿ ದೇವತೆಗಳು, ಈ ದೇಹದಲ್ಲಿ ಇದ್ದ ನಾಡಿಗಳಲ್ಲಿ ಅಭಿಮಾನಿ ದೇವತೆಗಳೇ ರಾತ್ರಿಗಳ ಅಭಿಮಾನಿ ದೇವತೆಗಳು. ಅಂದಮೇಲೆ ಹಗಲು ರಾತ್ರಿಗಳು ನಮ್ಮ ನಾಡಿಯ ಮೇಲೆ ಪರಿಣಾಮವನ್ನ ಬೀರುತ್ತೆ. ಇದು ತುಂಬಾ ಸರಳವಾದ ಸೂತ್ರ ಹೇಳ್ತಾರೆ. ಇದು ಏನು ದೊಡ್ಡ ವಿಷಯ ಅಲ್ಲ. ಹಗಲಿದೆ, ಹಗಲಿಗೆ ಅಭಿಮಾನಿ ದೇವತೆಗಳಿದ್ದಾರೆ, ಅವರು ಒಳಗಡೆಗೆ ಬಲಭಾಗದ ನಾಡಿಗಳಿಗೆ ಅಭಿಮಾನಿಗಳಾಗಿದ್ದಾರೆ. ಅಂದಮೇಲೆ ಈ ಅಭಿಮಾನಿ ದೇವತೆ ಅವರು ಒಂದೇ ಆದದ್ದರಿಂದ ಅಲ್ಲಾಗುವ ಪರಿಣಾಮಗಳು ಇಲ್ಲಾಗತ್ತೆ. ಇನ್ನು ಎರಡನೆಯದ್ದು, ಎಡಭಾಗದಲ್ಲಿರುವಂತಹ ರಾತ್ರಿ ಅಭಿಮಾನಿ ದೇವತೆಗಳು ರಾತ್ರಿಗೆ ಅಭಿಮಾನಿಗಳಾಗಿದ್ದಾರೆ, ರಾತ್ರಿಯಲ್ಲಿ ಆಗುವಂತಹ ಎಲ್ಲಾ ಕೆಲಸಗಳು ಇದರಲ್ಲಿ ಪರಿಣಾಮ ಬೀರುತ್ತೆ. ಹೀಗೆ ಇರಳು ಹಗಲು ಅಭಿಮಾನಿ ದಿವಿಜರನ್ನು ಅರಿತು ಉಪಾಸನೆಗೈವರು ಇಳೆಯೊಳು ಸ್ವರ್ಗವಾಸಿಗಳು. ಉಪಾಸನೆಯನ್ನು ಮಾಡ್ತಾ ಇದ್ರೆ ಅವರನ್ನೇನ್ ಕರಿತೀವಿ? ಸ್ವರ್ಗವಾಸಿಗಳು ಅಂತ ಹೇಳ್ಬಿಡ್ತೀವಿ. ಖರೇ ನಡೆ ಹಣೇ ನಮಃ ಮುಗಿದು ಹೋಗ್ತದೆ ಅಲ್ರಿ. ಇಲ್ಲಿದ್ದವ್ರು ಸ್ವರ್ಗವಾಸಿಗಳು ಅಂತ ಹೇಳ್ದನಲ್ರ. ಅಂದ್ರೆ ನೋಡ್ರಿ, ನಮ್ಮಲ್ಲಿ ಏನಾಗಿದೆ ಅಂದ್ರೆ ಇಲ್ಲಿರುವರು ಸ್ವರ್ಗವಾಸಿಗಳು ಅಂತ ಕರೀತಾ ಇದ್ದೀವಂತ ನಾವೆಲ್ಲ. ಇದು ಸ್ವಲ್ಪ ಸ್ವಾರಸ್ಯ. ಇಲ್ಲಿರುವ ಈ ಸಂಕರ್ಷಣ ಒಡೆಯರು ಒಂಚೂರು ವಿಶೇಷ ಅರ್ಥವನ್ನ ಬರೆದಿದ್ದಾರೆ, ಅದನ್ನು ಹೇಳುವ ಪ್ರಯತ್ನವನ್ನ ಮಾಡ್ತೇನೆ. ನಂದು ಅಲ್ಲ, ಸಂಕರ್ಷಣ ಒಡೆಯ ತೀರ್ಥ ಸಂಕರ್ಷಣ ಒಡೆಯರು ಏನು ಹೇಳಿದ್ದಾರೆ, ದೊಡ್ಡ ಉಪಕಾರ ಸನ್ಯಾಸಿಗಳು ವ್ಯಾಖ್ಯಾನ ಬರೆದಿದ್ದಾರೆ. ಏನ್ ಕೇಳಿದೆ, ಹಗಲಿನ ಅಭಿಮಾನಿ ದೇವತೆಗಳು ರಾತ್ರಿ ಅಭಿಮಾನಿ ದೇವತೆಗಳು ಅವ್ರನ್ನ ತೆಗಿಲಿಕ್ಕೆ ಹೋಗ್ಬೇಡ್ರಿ ಅಂತ ಹೇಳಿದ್ದಲ್ಲ, ನಾನೇ ಬಿಟ್ಟಿಗೆ ತೆಗಿಬೇಕಾಗ್ತಿಗೆ ತೆಗೆದು ಹೇಳ್ತಾ ಇದ್ದೀನಿ. ಏನು ಅಂದ್ರೆ ಸಂಕರ್ಷಣ ಒಡೆಯ ತೀರ್ಥರು ಹೇಳ್ತಾರೆ, ಹಗಲ ಅಭಿಮಾನಿ ದೇವತೆಗಳು ಆಜಾನಜ ಪುರುಷ ದೇವತೆಗಳು ಅಂತ ಕರೀತಾರೆ. ಪುರುಷರೊಂದು ಇರಲಿ, ಆಜಾನಜ ದೇವತೆಗಳು ಅಂತ ಅವರ ಹೆಸರು. ನೋಡ್ರಿ, ಇದೊಂದು ಗುಂಪಿದೆ ಅಂತ ಗೊತ್ತಿರ್ಬೇಕು ನಮಗೆ. ಆಜಾನಜ ದೇವತೆ ಬಂದಿದ್ದಾರೆ, ಅನೇಕ ಬಾರಿ ಬಂದಿದ್ದಾರೆ. ಆಜಾನಜ ದೇವತೆಗಳೇನಿದ್ದಾರೆ ಅವರು ಹಗಲಿಗೆ ಅಭಿಮಾನಿ ದೇವತೆಗಳಾಗಿದ್ದಾರೆ. ರಾತ್ರಿಗೆ ಯಾರು ಅಭಿಮಾನಿ ದೇವತೆಗಳಾಗಿದ್ದಾರೆ ಅಂದ್ರೆ ಅವರ ಪತ್ನಿಯರಿದ್ದಾರಲ್ಲ, ಅವರು ರಾತ್ರಿಗೆ ಅಭಿಮಾನಿಗಳಾಗಿದ್ದಾರೆ ಅಂತ ಸಂಕರ್ಷಣ ಒಡೆಯರು ಒಂದು ಹೊಸ ಅರ್ಥವನ್ನು ಬರೀತಾರೆ. ನಮಗೆ ಮೇಲ್ ನೋಡ್ಲಿಕ್ಕೆ ಸಿಗದೇ ಇರುವಂತಹ ಅರ್ಥ ಯಾವುದು? ಬರೇ ಹಗಲು ಇರುಳು ಅಭಿಮಾನಿ ದೇವತೆಗಳು ಅಂತ ಇಷ್ಟೇ ತಿಳಿದಿರ್ತೇವೆ. ಸಂಕರ್ಷಣ ಒಡೆಯರು ಸ್ವಲ್ಪ ಮುಂದೋಗಿ ಹಗಲಿನ ಅಭಿಮಾನಿ ದೇವತೆಗಳು ಆಜಾನಜ ದೇವತೆಗಳು, ರಾತ್ರಿ ಅಭಿಮಾನ ದೇವತೆಗಳು ಅವರ ಪತ್ನಿಯರು ಅಂತ ತಿಳಿದುಕೊಳ್ಳ್ರಿ. ಯಾಕೆ ಇದನ್ನು ಹೇಳಿದರು ಅಂದ್ರೆ 24 ತತ್ವಗಳಿವೆ ಅಲ್ಲ ನಾರಾಯಣ, 24 ತತ್ವಗಳಿವೆ ಅಲ್ಲ, ಆ ತತ್ವಕ್ಕೆ 24 ತತ್ವಾಭಿಮಾನ ದೇವತೆಗಳಿದ್ದಾರೆ, ಅವರ ಪತ್ನಿಯರು ಇದ್ದಾರೆ. ಉಳಿದ ದೇವತೆಗಳು ಏನ್ ಮಾಡಬೇಕು? ಉಳಿದ ದೇವತೆಗಳ ಕಥೆ ಏನು? ಸುಮ್ಮನೆ ಇದ್ದಾರಾ ದೇವತೆಗಳಾಗಿ? ಸುಮ್ಮನೆ ಕೆಲಸಕ್ಕೆ ಸುಮ್ಮನೆ ಏನೋ ಇರಬೇಕು? ಅವರೆಲ್ಲರಿಗೂ ಒಂದೊಂದಕ್ಕೆ ಅಭಿಮಾನಿಗಳ ಇದ್ದಾರೆ, ಅದು ಗೊತ್ತಾಗೋದಿಲ್ಲ. ಇಂಥ ಪ್ರಸಂಗದಲ್ಲಿ ಅವುಗಳು ತಿಳಿದು ಬರಬೇಕು. ಈಗ 33 ಕೋಟಿ ದೇವತೆಗಳು ಅಂತ ಹೇಳ್ತಿರ್ತೀವಿ. ಈಗ 33 ಇದ್ದಾರೋ 99 ಎಷ್ಟೋ ಇರುವಲ್ತೆ, ಬಟ್ 33 ಕೋಟಿ ಅಂತ ಇಟ್ಕೊಳ್ರಿ ಸದ್ಯಕ್ಕೆ. 33 ಕೋಟಿ ದೇವತೆಗಳು ಅಂತ ಹೇಳುವಾಗ ಆ 33 ಕೋಟಿ ದೇವತೆಗಳಲ್ಲಿ 24 ತತ್ವಗಳಿಗೆ ಅಭಿಮಾನಿಗಳನ್ನ ಬಿಟ್ರೆ ಇನ್ನು ಉಳಿದವರೆಲ್ಲ ಏನ್ ಮಾಡ್ತಾರೆ? ಅವ್ರು ಯಾವುದಕ್ಕೆ ಅಭಿಮಾನಿಗಳು ಆಗ್ಯಾರೋ ಇಲ್ವೋ, ಕೆಲಸ ಅದನೋ ಇಲ್ವೋ ಅವರಿಗೆ ಅಂದ್ರೆ ಇದೆ. ಅದಕ್ಕೆ ಹೇಳಿದರು ಆಜಾನಜ ದೇವತೆಗಳು ಅಂತ ಈ ದೇವತೆಗಳ ಲಿಸ್ಟ್ನಲ್ಲಿ ಒಬ್ಬರು ಬರ್ತಾರೆ, ಅವರ ಪತ್ನಿಯರು ಬರ್ತಾರೆ. ಆಜಾನಜ ದೇವತೆಗಳು ಹಗಲಿಗೆ ಅಭಿಮಾನಿಗಳಾಗಿದ್ದಾರೆ, ಮತ್ತೆ ಅವರ ಪತ್ನಿಯರು ರಾತ್ರಿಗೆ ಅಭಿಮಾನಿಗಳಾಗಿದ್ದಾರೆ. ಅಂದ್ರೆ ನಾವು ಏನು 100 ವರ್ಷ ಅಕಸ್ಮಾತ್ತಾಗಿ ಬದುಕಿದರೆ 100 ವರ್ಷ ಬದುಕ್ತೀವಿ ಅಂತ ಇಟ್ಕೋಣ. 100 ವರ್ಷ ಬದುಕಿದಾಗ ಹಗಲು ಪೂರ್ಣ ನಮ್ಮ ಮೇಲೆ ಕೃಪೆ ಮಾಡೋರು ಆಜಾನಜ ದೇವತೆಗಳು, ರಾತ್ರಿ ಅನುಗ್ರಹ ಮಾಡೋರು ಅವರ ಪತ್ನಿಯರು. ನೋಡ್ರಿ, ಗೊತ್ತೇ ಇಲ್ಲ, ಇಷ್ಟು ದಿವಸ ಹಾಗೇ ಬದುಕಿಬಿಟ್ಟಿದ್ದೇವೆ, 20, 30, 40, 50 ವರ್ಷಗಳು ಬದುಕಿಬಿಟ್ಟಿದ್ದೇವೆ. ಈಗಾದರೂ ಅವರ ಸ್ಮರಣೆಯನ್ನು ಮಾಡೋಣ. ಆಜಾನಜ ದೇವತೆಗಳೇ, ನಿಮ್ಮ ಅನುಗ್ರಹದಿಂದ ಇಷ್ಟು ಹಗಲುಗಳನ್ನು ಕಳೆದಿದ್ದೇವೆ. ಆಜಾನಜ ಪತ್ನಿಯರೇ, ನಿಮ್ಮ ಅನುಗ್ರಹದಿಂದ ಇಷ್ಟು ರಾತ್ರಿಗಳನ್ನು ನಾವು ಸುಖವಾಗಿ ಕಳೆದಿದ್ದೇವೆ. ಅದಕ್ಕೆ ಒಂದು ಮಾತು ಹೇಳಿದ್ರು. ಎರಡನೆಯದ್ದು ನೋಡ್ರಿ, ಒಂದು ಸ್ವಾರಸ್ಯ ಹೇಳ್ತಾನೆ. ಏನು ಅಂದ್ರೆ ಇಳೆಯಳು ಅರಿತುಪಾಸನೆಗೈವಳು ಇಳೆಯಳು ಅಂತ ಹೇಳ್ತಾ ಇದ್ದ. ಇಳೆಯಳು ಅಂತ ಹೇಳುವಾಗ ಈ ಭೂಮಿಯಲ್ಲಿ ಉಪಾಸನೆ ಯಾರು ಮಾಡ್ತಾರಲ್ಲ ಅವರು ಸ್ವರ್ಗವಾಸಿಗಳು. ಅವರು ಸ್ವರ್ಗವಾಸಿಗಳು ಹೆಂಗಾದ್ರೆ ಆಮೇಲೆ ನೋಡಂತ. ಈ ಇಳೆಯಳು ಅಂತ ಹೇಳಿದಾಗ ಸಂಕರ್ಷಣ ಒಡೆಯರು ಒಂಚೂರು ಸ್ವಾರಸ್ಯ ಬರೀತಾರೆ. ಏನು ಅಂದ್ರೆ ಇಳೆಯಳು ಅಂದರೆ ಈ ಭರತಖಂಡದಲ್ಲಿ ನೋಡ್ರಿ, ಮಹತ್ವ ಹೇಳೋದೇನು ಅಂದ್ರೆ ಇಳೆಯಳು ಅಂತ ಹೇಳಿದಾಗ ಈ ಭರತಖಂಡದಲ್ಲಿ ಎಷ್ಟು ಭಾಗ ಸಾಧನ ಭೂಮಿ ಇರ್ತಕ್ಕಂಥದ್ದಾಗಿದೆ ಅಂತ ಒಂದು ಪ್ರಶ್ನೆ ಮಾಡ್ಕೋತಾರೆ. ಇಡೀ ಅಲ್ಲ, ಈ ಭರತಖಂಡದಲ್ಲಿ ಭೂಮಿಯಲ್ಲಿ ಸಾಧನ ಭೂಮಿ ಅಂದ್ರೆ ಎಷ್ಟು ಅಂತ ಪ್ರಶ್ನೆ ಮಾಡ್ತಾರೆ. ಈಗ ಇಳೆಯಳು ಉಪಾಸನೆಗೈವರೇ ಅಂತ ಹೇಳಿದ್ರಲ್ಲ, ಭೂಮಿಯಲ್ಲಿ ಉಪಾಸನೆ ಮಾಡುವರು ಅಂತೇನು ಹೇಳಿದ್ದೀರಿ. ಹಾಗಾದ್ರೆ ಉಪಾಸನೆ ಮಾಡುವರು ಯಾರು? ಎಷ್ಟು ಉಪಾಸನೆ ಮಾಡಬೇಕು? ಎಲ್ಲೆಲ್ಲಿ ಉಪಾಸನೆಯನ್ನು ಮಾಡಬೇಕು ಅಂತ ಕೇಳಿದ್ರೆ ಅದಕ್ಕೆ ಹೇಳಿದ್ರು, ಈ ಭೂಮಿಯಳು ಭೂಮಿಯಲ್ಲಿ ಸಾಧನೆ ಮಾಡುವ ಭೂಮಿ ಎಷ್ಟು? ಎಲ್ಲಾ ಕಡೆಗೂ ಸಾಧನೆ ಮಾಡ್ಲಿಕ್ಕಾಗಲ್ಲ.
ಸ್ವಾರಸ್ಯ ಏನು? ಈ ಭರತಖಂಡದಲ್ಲಿ ಭೂಮಿಯಲ್ಲಿ ಸಾಧನ ಭೂಮಿ ಎಷ್ಟು ಅಂತ ಕೇಳಿದ್ದಕ್ಕೆ ಅದಕ್ಕೆ ಹೇಳ್ತಾರೆ, ನವಪಾಷಾಣದಿಂದ ಪ್ರಾರಂಭ ಮಾಡಿ ಕೃಷ್ಣಾ ನದಿಯವರೆಗೆ ಮಧ್ಯದಲ್ಲಿ 150 ಯೋಜನ ಇದು ಸಾಧನ ಭೂಮಿ. ಯಾರು ಹೇಳಿದ್ದು? ಸಂಕರ್ಷಣ ಒಡೆಯರ್ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಎಷ್ಟು ಸ್ವಾರಸ್ಯ ಅಂದರೆ, ಸುಮ್ಮನೆ ಉಪಾಸನೆ ಮಾಡೋದು. ಎಲ್ಲಿ ಉಪಾಸನೆ ಮಾಡ್ತೀರಿ, ಹೇಗೆ ಉಪಾಸನೆ ಮಾಡ್ತೀರಿ ಅಂತ ಕೇಳಿದ್ರೆ ಅದಕ್ಕೆ ಹೇಳಿದ್ರು, ನವಪಾಷಾಣದಿಂದ ಪ್ರಾರಂಭ ಮಾಡಿ ಕೃಷ್ಣಾ ಪರ್ಯಂತರದಲ್ಲಿರ್ತಕ್ಕಂತಹ ಮಧ್ಯದ 150 ಯೋಜನೆ ಏನಿದೆಯಲ್ಲ, ಇದು ಒಂದು ಸಾಧನ ಭೂಮಿ. ಮುಗೀತಾ? ಇಷ್ಟೇನಾ? ಅಲ್ಲ. ಅದಕ್ಕೆ ಹೇಳಿದ್ರು, ಕೃಷ್ಣಾದಿಂದ ಆರಂಭ ಮಾಡಿ ಗಂಗಾ ನದಿವರೆಗಿನ ಇರ್ತಕ್ಕಂಥದ್ದು ಅದು ಏನು ಅಂತ ಕೇಳಿದ್ರೆ 200 ಯೋಜನ ಸಾಧನ ಭೂಮಿ. ಅಲ್ಲಿ 150, ಇಲ್ಲಿ 200. ಇದಾದ ಮೇಲೆ ಮುಂದೆ ಹೇಳ್ತಾರೆ, ಗಂಗೆಯಿಂದ ಪ್ರಾರಂಭ ಮಾಡಿಕೊಂಡು ಚಿಕ್ಕ ಬದರಿಯವರೆಗೆ ಇರ್ತಕ್ಕಂತಹ ಸಾಧನ ಭೂಮಿ 100 ಯೋಜನ, ಇದು ಒಂದು ಸಾಧನ ಭೂಮಿ. ಇನ್ನ ಉಳಿದ ಚಿಕ್ಕ ಭಾಗ ಬದರಿ ಆಚೆ ಇರತಕ್ಕಂತಹ ಕೆಲವು ಭೂಭಾಗಗಳು, ಇಷ್ಟು ತಿಳ್ಕೊಳ್ರಿ ಅಂತ ಹೇಳ್ಬಿಟ್ರು. ಜಾಸ್ತಿ ಹೇಳಲಿಕ್ಕೆ ಹೋಗಿಲ್ಲ. ಇವೆಲ್ಲ ಒಂದೊಂದೊಂದೊಂದೇ ವಿವರಣೆ ಮಾಡ್ತಾ ಹೋಗ್ತೇನೆ. ಏನು ಅಂದರೆ, ಈ 3 ಭಾಗ 4 ಭಾಗಗಳನ್ನು ಏನು ಮಾಡಿದ್ರಿ, ಇದರಲ್ಲಿ ಯಾವುದು ಶ್ರೇಷ್ಠ, ಯಾವುದು ಮಧ್ಯಮ, ಯಾವುದು ಅಧಮ, ಯಾವುದು ಉತ್ತಮ, ಯಾವುದು ಉತ್ತಮೋತ್ತಮ, ಇದನ್ನು ಹೇಳ್ತಾ ಬರ್ತಾ ಇದ್ದಾರೆ. ನೋಡ್ರಿ, ನವಪಾಷಾಣದಿಂದ ಪ್ರಾರಂಭ ಮಾಡಿಕೊಂಡು ಕೃಷ್ಣಾದವರೆಗೇನು 150 ಯೋಜನ ಅದ, ಇದು ಮಧ್ಯಮ ಭೂಭಾಗ ಅಂತ. ಇದು ರಾಮೇಶ್ವರ ನವಪಾಷಾಣ. ನವಪಾಷಾಣದಿಂದ ಪ್ರಾರಂಭ ಮಾಡಿಕೊಂಡು ಕೃಷ್ಣಾ ನದಿಯವರೆಗಿನ ಭಾಗ ಏನದ, ನಮ್ಮೆಲ್ಲ ಬಂದವ್ರಿ, ಕರ್ನಾಟಕ, ಆಂಧ್ರ, ತಮಿಳುನಾಡು ಆ ಕಡೆ ಎಲ್ಲ ಅಷ್ಟು ಬಂದು ಆರಾಮ ಹಾಕ್ಬಿಡ್ರಿ. ಬಂದು ಇಲ್ಲೋ ಸಮಾಧಾನ, ಬರದೇ ಸಮಸ್ಯೆ ಆಗ್ತಿತ್ತು. ಬಂದು ಹೋಗ್ಬಿಡ್ರಿ, ಮುಗಿದು ಹೋದ್ ಕೆಲಸ. ಇದೆಲ್ಲ ಮಧ್ಯಮ ಭಾಗ. ಇನ್ನ ಕೃಷ್ಣಾದಿಂದ ಪ್ರಾರಂಭ ಮಾಡಿಕೊಂಡು ಗಂಗಾವರೆಗಿನ ಮಧ್ಯ ಭಾಗ ಅದಲ್ಲ, ಇದು ಅಧಮ ಭಾಗ. ಮಹಾರಾಷ್ಟ್ರ, ಇದು ಮತ್ತೆ ಇವೇನು ಬಾಜುಕವ ನೋಡ್ರಿ, ಎಲ್ಲ ಮಧ್ಯಪ್ರದೇಶ, ಉತ್ತರ ಪ್ರದೇಶ ಎಲ್ಲ ಸ್ವಲ್ಪ ಅಷ್ಟಕ್ಕಷ್ಟ ಗೊತ್ತಲ್ಲ, ಯಾಕೆ ಅಷ್ಟಕ್ಕಷ್ಟ ಅಂತ ಹೆಚ್ಚಿಗೆ ಹೇಳಿಕ್ ಹೋಗಬಾರ್ದು, ಅಷ್ಟ. ಆಮೇಲೆ ಆ ಕಡೆ ಗಂಗಾದಿಂದ ಪ್ರಾರಂಭ ಮಾಡಿಕೊಂಡು ಈಗ ಕಾಣಿಸುವಂತಹ ಬದರಿ ಪ್ರದೇಶ ಅದಲ್ಲ, ಅದು ಉತ್ತಮ ಭಾಗ. ನಾವು ವಾಸ ಮಾಡುವಂತಹ ಭಾಗ ಇದು ಮಧ್ಯಮ ಭಾಗವಾದರೆ, ಅಲ್ಲಿ ವಾಸ ಮಾಡುವಂತಹ ಭಾಗವನ್ನ ಏನ್ ಕರೀತಾರೆ? ಉತ್ತಮ ಭಾಗ. ಇನ್ನ ಬದರಿಯಿಂದ ಮೇಲ್ಭಾಗ ಇದೆಯಲ್ಲ, ಉತ್ತಮೋತ್ತಮ ಭಾಗ ಅಂತ ಕರೀತಾರೆ. ಯಾರು ಹೋಗಂಗಿಲ್ಲ, ಅದು ಬಹಳ ಉತ್ತಮ ರೀ. ನೀವು ಹೋದ್ರೆ ಕೆಲಸ ಹೊಲಸು ಮಾಡಿ ಬಂದ್ಬಿಡ್ತೀವಿ ನಾವೆಲ್ಲ. ಅಲ್ಲಿ ಹೋದ್ರೆ ಯಾವ ನದಿಗೆ ಹೋಗ್ತೀವಿ, ಪ್ಲಾಸ್ಟಿಕ್ ಚೀಲ ಬಿಟ್ಟು ಬರ್ತೀವಿ, ಧೋತ್ರ ಬಿಟ್ಟು ಬರ್ತೀವಿ, ಪಂಜಾಬ್ ಬಿಟ್ಟು ಬರ್ತೀವಿ. ನಾವು ಮೊನ್ನೆ ಕಾವೇರಿಗೆ ಹೋಗಿದ್ವಿ ಸ್ನಾನ ಮಾಡ್ಲಿಕ್ಕೆ, ಅಲ್ಲಿ ಶ್ರೀರಂಗದಾಗಿದ್ದೆ ಮೊನ್ನೆ. ಅಲ್ಲಿ ನೋಡ್ಬೇಕ್ರಿ ಆನಂದ. ಅವ್ರು ಬರ್ಬೇಕಾದ್ರೆ ತಮ್ಮ ಮನೆ ಕಸ ಎಲ್ಲ ತೊಗೊಂಡ್ಬರ್ತೀವಿ, ಪ್ಲಾಸ್ಟಿಕ್ ಅದು ಹರ್ಕೊಂಡು ಹೋಗಿ ಒಂದ್ ಕಡೆ ನಿಂತಿರ್ಬೇಕು, ಸ್ಟೋರ್ ಆಗ್ಬೇಕು. ಅದರದ್ದೇ ಹೊಲಸು ಎಲ್ಲ ಅದೇ ನಮಗೆ. ಇದಕ್ಕೆ ಏನು ಪ್ರಾರಬ್ಧ, ನದಿಗಳನ್ನು ಹಿಂಗೆ ಹಾಳು ಮಾಡೋದೆಲ್ಲರ. ಹಿಂಗಾಗಿ ಅವು ನಾವು ಹೋದ್ರೆ ಹಾಳಾಗ್ತದೆ, ಹೋಗದೆ ಶುದ್ಧ ಇರ್ತದೆ. ಅದಕ್ಕೆ ಬದ್ರಿಗೆ ಹೋಗ್ಬೇಕು, ಯಾರು ಒಬ್ರು ಒಗಿಲಿಕ್ಕೆ ನೋಡಂತೆ, ಯಾರು ಗಂಗಾದಿಂದ ಪ್ರಾರಂಭ ಮಾಡಿಕೊಂಡು ಅಲ್ಲಿ ಹೋದ್ರೆ ಶೊಟರ್ ಬಿಚ್ಚರ್ ಸಾಕಾಗಿದೆ ನಮ್ಗೆ, ಇನ್ನೇನು ಕತೆ ಅದ. ಅದಕ್ಕೆ ಗಂಗಾದಿಂದ ಪ್ರಾರಂಭ ಮಾಡಿಕೊಂಡು ಚಿಕ್ಕ ಬದರಿ ಕ್ಷೇತ್ರದವರೆಗೆ ಏನಿದೆಯಲ್ಲ, ಆ ಚಿಕ್ಕ ಬದರಿ ಕ್ಷೇತ್ರದವರೆಗಿನ ಭಾಗವನ್ನ ಏನ್ ಕರೀತಾರೆ? ಉತ್ತಮವಾದ ಸಾಧನ ಭಾಗ ಅಂತ ಕರೀತಾರೆ. ಅಲ್ಲಿಂದ ಮುಂದೆ ವೇದವ್ಯಾಸ ದೇವರ ಆಶ್ರಮ ಇತ್ಯಾದಿಗಳೆಲ್ಲ ಏನಿವೆ ಅಲ್ಲ, ಅದನ್ನೇನು ಕರೀತಾರೆ ಅಂದ್ರೆ ಉತ್ತಮೋತ್ತಮ ಭಾಗ. ಅದು ಎಷ್ಟದ? 450 ಯೋಜನ ಅದಂಥದ್ದು ಆ ಭಾಗ. ಅಲ್ಲಿ ಯಾರು ಇರ್ತಾರೆ ಅಂತ ಕೇಳಿದ್ರೆ, ಇಲ್ಲಿ ದೇವತೆಗಳು ದೇವತಾ ಶರೀರದಿಂದ ಸಾಧನ ಮಾಡೋ ಪ್ರದೇಶ ಅಂತ ಬರೀತಾರೆ ಸಂಕರ್ಷಣ ಒಡೆಯರು. ಅದಕ್ಕೆ ಶ್ರೀಮದಾಚಾರ್ಯ ಹೋಗಿ ಬಂದ್ರಿ, ಅಲ್ಲಿ ಇನ್ಯಾರಿಲ್ಲ. ಆಯ್ತಾ? ನೋಡ್ರಿ, ಅದಕ್ಕೆ ಸ್ವಾರಸ್ಯ. ನವಪಾಷಾಣದಿಂದ ಪ್ರಾರಂಭ ಮಾಡಿ ಕೃಷ್ಣಾ ಪರ್ಯಂತರ ಮಧ್ಯಮ 150 ಯೋಜನ, ಇದು ಮಧ್ಯಮ. ಕೃಷ್ಣ ಆರಂಭ ಮಾಡಿ ಗಂಗಾ ಪರ್ಯಂತ ಅಧಮ 200 ಯೋಜನ. ಗಂಗಾದ ಆರಭ್ಯ ಚಿಕ್ಕ ಬದರಿ ಪರ್ಯಂತ ಉತ್ತಮ 100 ಯೋಜನ. ಇನ್ನ ಉಳಿದ ಚಿಕ್ಕ ಬದರಿ ಆಚೆ ಇರುವ ಹಿಮಾಚಲ ಪ್ರದೇಶ, ಇಲ್ಲಿ ದೇವತೆಗಳು ದೇವತಾ ಶರೀರದಿಂದ ಸಾಧನೆ ಮಾಡೋ ಪ್ರದೇಶವಾದ್ರಿಂದ 450 ಯೋಜನ ಉತ್ತಮೋತ್ತಮ ಭಾಗ. ಶ್ರೀಮದಾಚಾರ್ಯ ಅಲ್ಲಿ ಹೋಗಿ ಸಾಧನ ಮಾಡ್ಕೊಂಡು ಬಂದ್ರು. ಆಚಾರ್ಯ ನಡ್ರಿ ಮತ್ತೆ ನಾವು ಒಂದ್ಸಲ ಹೋಗಿ ಬಂದ್ಬೋಣ ಅಂತ. ಆತ ಮುಗ್ದಂಗ ಆತ ಹೇಳ್ರಿ, ಇಲ್ಲಿಂದ ಹುಬ್ಳಿಯಿಂದ ಹಾಳಕ್ಕೆ ಹೋಗ್ಲಿಕ್ಕೆ ರೆಡಿ ಇಲ್ಲ, ಬದಲಿಗೆ ಹೋಗ್ತೀವಿ ಅಂತ ನಾವೆಲ್ಲ ಹಟ್ಟೆ ಕೆಲಸ ಅಂತಹದ್ದು. ನೋಡ್ರಿ, ಇದನ್ನ ಜಗನ್ನಾಥ ದಾಸರು ಈ ಪ್ರಸಂಗಾನುಸಾರವಾಗಿ ಹೇಳ್ಕೊಡ್ತಾರೆ. ಇದು ಸಂಕರ್ಷಣ ಒಡೆಯರು ಜಗನ್ನಾಥ ದಾಸರು ಒಂದು ಶಬ್ದ ಹಾಕಿದರು, ಇರಳ ಹಗಲ ಅಭಿಮಾನಿ ದಿವಿಜರನ ಅರಿತುಪಾಸನೆ ಗೈವರು ಇಳೆಯಳು ಸ್ವರ್ಗವಾಸಿಗಳು ಅಂದ ಕೂಡಲೇ ಅವರೇ. ಮತ್ತೆ ನಾವು ಸ್ವರ್ಗವಾಸಿಗಳು, ನಾವೆಲ್ಲ ಸ್ವರ್ಗಕ್ಕೆ ಹೋಗಿದ್ದೇವೆ, ನಾವು ಸ್ವರ್ಗಕ್ಕೆ ಹೋಗಿಲ್ಲಲ್ಲ, ನಾವಿಲ್ಲೇ ಇದ್ದಿದ್ದೇವೆ, ಸ್ವರ್ಗ ಹೇಗಾಯಿತು? ಇಲ್ಲ, ನಾವು ಸ್ವರ್ಗಕ್ಕೆ ಇದ್ದೀವಿ. ಇಲ್ಲ, ನಾವು ಸ್ವರ್ಗಕ್ಕೆ ಹೋಗಿಲ್ಲ. ಇಲ್ಲ, ನೀವು ಸ್ವರ್ಗದಲ್ಲೇ ಇದ್ದೀವಿ. ಯಾಕೆ ಆಚಾರ್ಯ ಗೋಳಾಡ್ಸ್ತೀರಿ ಸುಮ್ಮನೆ ಅಂದ್ರೆ, ಇದನ್ನೇನು ಹೇಳಿಕತನ ಆ ಶಬ್ದ ಅರ್ಥ ಮಾಡ್ಕೊಳ್ಬೇಕು.
ಏನು ಅಂದ್ರೆ ಇಷ್ಟು ಉಪಾಸನೆ ಮಾಡುವರು ಸ್ವರ್ಗವಾಸಿಗಳು. ಉಪಾಸನಕ್ಕೂ ಸ್ವರ್ಗಕ್ಕೂ ಹೇಳ್ತಾ ಇದ್ದಾರೆ. ಸ್ವಲ್ಪ ಗಮನಿಸ್ಕೊಳ್ರಿ ಏನ್ ಹೇಳ್ತಾ ಇದ್ದಾರೆ ಅಂತ ಗಮನಿಸ. ಇಷ್ಟು ಉಪಾಸನೆಗೈವರು ಇಳೆಯಳು ಸ್ವರ್ಗವಾಸಿಗಳು ಅಂದ್ರೆ ಈ ಉಪಾಸನೆ ಮಾಡಿ ಸ್ವರ್ಗಕ್ಕೆ ಹೋಗ್ಬೇಕಾ ನಾವು? ಅಂದ್ರೆ ಸಕಾಮ ಕರ್ಮನ ಇದು. ಸಕಾಮ ಕರ್ಮ ಸ್ವರ್ಗ, ಈ ಉಪಾಸನೆ ಇದು ನಿಷ್ಕಾಮ ಕರ್ಮ. ಇದು ಉಪಾಸನೆ ನಿಷ್ಕಾಮ ಕರ್ಮ ಹೌದಿಲ್ಲ? ಇದು ಭಗವದ್ ಉಪಾಸನೆ, ಇದು ನಿಷ್ಕಾಮ ಕರ್ಮ. ಯಜ್ಞಯಾಗಗಳು ಸಕಾಮ ಕರ್ಮಗಳು. ಈ ಉಪಾಸನೆಯನ್ನು ಸಕಾಮವಾಗಿ ಮಾಡಿದ ಸಕಾಮ ಆಗ್ತದೆ, ಮಾಡಲ್ಲ ನಾವು ಸಾಮಾನ್ಯವಾಗಿ. ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಮಂತೆ ಮಾಡ್ತಾ ಇದ್ದೀವಿ. ಆದ್ರಿಂದ ಈ ಉಪಾಸನೆ ಇದು ನಿಷ್ಕಾಮ ಕರ್ಮವಾದದ್ದರಿಂದ ನಿಷ್ಕಾಮ ಕರ್ಮದ ಫಲ ಯಾವುದು? ಮೋಕ್ಷ. ಮತ್ತೆ ಸ್ವರ್ಗ ಅಂದ್ರಲ್ಲ, ಮತ್ತೆ ಅದನ್ನ ಇಲ್ಲ ನಾವಿದೇನ್ ಮಾಡ್ತೀವಿ ಅಂದ್ರೆ ನಮ್ ಲಾಭಕ್ಕೆ ಬಳಸ್ಕೋತೀವಿ, ಅದಕ್ಕೆ ಸ್ವರ್ಗ ಆಗ್ತದ ಅಲ್ಲ. ದಾಸ್ ಹೇಳ್ಬೇಕಾದ್ರೆ ಶಬ್ದ ಇಷ್ಟು ಚಂದ ಆಡಿದ್ದಾರೆ ಅಂದ್ರೆ ಸ್ವರ್ಗವಾಸಿಗಳು ಅಂದಿದ್ದಾರೆ. ಈ ಉಪಾಸನೆಗೈಯುವರು ಸ್ವರ್ಗವಾಸಿಗಳು, ನಿಷ್ಕಾಮ ಕರ್ಮವನ್ನ ಮಾಡುವಂತಹ ಇವರು ವೈಕುಂಠವಾಸಿಗಳು ಅಂತ ಅರ್ಥ. ಸ್ವರ್ಗ ಅಂದ್ರೆ ವೈಕುಂಠ ಅಂತ ಅರ್ಥ. ಓಹೋ, ನಿಮ್ ಕೈಯಾಗ ಏನ್ ಸಿಕ್ಕರೋ ಅದಾಗ್ತದ, ಗೊತ್ತಾಗ್ತೀವಿ. ಸ್ವರ್ಗ ಅಂದ್ರೆ ವೈಕುಂಠ, ನಾಳೆ ಇನ್ನೊಂದೇನು ಅಂದ್ರೆ ಮತ್ತೊಂದು ಕುಂಠ, ಹಿಂಗ ಮಾಡ್ಕೊಂತ ಹೋಗ್ತೀವಿ, ನಿಮ್ಗೆ ಗೊತ್ತಾಗ್ತದೆ ಅಲ್ಲ. ಸ್ವರ್ಗವಾಸಿಗಳು ಅಂದ್ರೆ ವೈಕುಂಠವಾಸಿಗಳು ಅಂತ ಅರ್ಥ. ಯಾಕೆ ಹಾಗೆ ಅರ್ಥ ಮಾಡಬೇಕು ಅಂದ್ರೆ ಇದು ನಿಷ್ಕಾಮವಾದ ಉಪಾಸನೆ. ಇದು ದೇಹದ ನಾಡಿಗಳಲ್ಲಿದ್ದ ಭಗವದ್ ಉಪಾಸನೆಯನ್ನು ಮಾಡುವುದು ಭಗವತ್ ಪ್ರೇರಣೆಯ ಭಗವತ್ ಪ್ರೀತ್ಯರ್ಥಂ ಬಿಂಬಾನುಸಂಧಾನ ಪೂರ್ವಕ ಮಾಡ್ತೀವಿ ನಾವು. ಇಲ್ಲೇನು ಆ ಫಲ ಸಿಗಲಿ ಈ ಫಲ ಸಿಗಲಿ ಅಂತ ಯಾವ ಅಪೇಕ್ಷೆಯಿಂದ ನಾವು ಮಾಡೋಲ್ಲ. ಅಂದ ಮೇಲೆ ಯಾವ ಫಲ ಸಿಗಲಿ ಅಂತ ಅಪೇಕ್ಷೆಯಿಂದ ಮಾಡದೇ ಇದ್ದದರಿಂದಾಗಿ ಇದರಿಂದ ಏನ್ ಸಿಗಬೇಕು? ವೈಕುಂಠವೇ ಫಲ ಸಿಗಬೇಕು. ಹಾಗಾದ್ರೆ ಸ್ವರ್ಗವಾಸಿಗಳು ಎಂಬುದಕ್ಕೆ ವೈಕುಂಠ ಅಂತ ಹೇಗೆ ಅರ್ಥ ಮಾಡೋದು? ಅಥವಾ ಸ್ವರ್ಗವಾಸಿಗಳು ಅಂದ್ರೆ ಸ್ವರ್ಗನೇ ಅಂತ ಇಟ್ಕೊಳ್ಳೋಣ, ಸ್ವರ್ಗವಾಸಿಗಳು ಅಂದ್ರೆ ವೈಕುಂಠವಾಸಿಗಳು ಅಂತ ಅರ್ಥ ಮಾಡಬೇಕು. ಅಂದ್ರೆ ಈ ಉಪಾಸನೆಯ ಫಲ ವೈಕುಂಠ. ಎಲ್ಲದ ನೋಡ್ರಿ, ಗಾಯತ್ರಿ ಮಂತ್ರ ಹೇಳ್ಕೋತ ಹೋಗೋಣಂತ. ಏನು? ಭೂಹು ಭುವಃ ಸ್ವಹ. ಅರ್ಜೆಂಟ್ ಮಾಡ್ಕೊಳ್ಳೋದು ಬೇಡ, ನೀವೆಲ್ಲ ಕೇಳಿಸ್ಕೊಂಡ್ರೆ ಸಾಕು. ಯಾಕಂದ್ರೆ ನಿಮಗೂ ಗೊತ್ತದ, ನಿಮ್ಮ ಮನ್ಯಾಗ ಗಂಡನ ಮಾಡೇ ಮಾಡ್ತಿರ್ತಾರಲ್ಲ, ಮೂಗು ಹಿಡ್ಕೊಂಡು ಮಾಡ್ತಿರ್ತಾರೆ. ಅವ್ರು ಮಾಡದೇ ಇದ್ದಾಗ ನೀವು ಹೇಳ್ತಿರ್ತೀರಿ ಮಂತ್ರ, ಅವ್ರು ಮಾಡ್ತಿರ್ತಾರೆ. ಹೆಂಟ್ ಹೇಳಿಲ್ಲಂತ, ಏನ್ರಿ ನೀವು ನೀರು ಹಾಕ್ರ ಮಂತ್ರ ಹೇಳ್ತೀನಿ ಅಂತ ಹೇಳಿಲ್ಲಂತ. ಅವ್ವ ಅದೊಂದು ಬಿಟ್ಟಿದ್ದಿ, ಬಾಕಿ ಮಾಡೇ ಬಿಡ್ತೀಯ, ಮುಗಿದು ಹೋಗ್ತದೆ. ಕೆಲವು ಕಡೆ ಹಂಗಾಗ್ಯಾವ. ಅಂದ್ರೆ ನೀವ್ಯಾರು ಹಂಗೆ ಮಾಡ್ತೀರಿ ಅಂತ ನೀವೆಲ್ಲ ಚಲೋ ಇದ್ದೀರಿ, ಬೇರೆ ಊರ್ನಾಗ ಹಿಂಗಾಗಿರ್ತಾವ ಅಂತ. ಪ್ರತಿ ಊರ್ನಾಗ ಹಿಂಗೆ ಹೇಳ್ತಿರ್ತೀವಿ ನಾವು ಅಂತ, ಬೇರೆ. ಆದ್ರಿಂದ ಏನಾಯ್ತು ಅಂದ್ರೆ ಸ್ವಹ ಅಂದ್ರೆ ಗಾಯತ್ರಿಯಲ್ಲಿ ಪ್ರತಿಪಾದ್ಯನಾದ ಭಗವಂತ ಸ್ವಹ. ಸ್ವಹ ಅಂದ್ರೆ ಭಗವಂತ. ನೋಡ್ರಿ, ಭೂಹು ಅಂದ್ರೆ ಭಗವಂತ, ಭುವಃ ಅಂದ್ರೆ ಭಗವಂತ, ಸ್ವಹ ಅಂದ್ರೆ ಭಗವಂತ. ಅರ್ಥ ಆಯ್ತಾ? ಅವೆಲ್ಲ ಭಗವಂತನ ಹೆಸರುಗಳು. ಗಾಯತ್ರಿ ಮಂತ್ರ ಪ್ರತಿಪಾದ್ಯ ಎಲ್ಲ ಭಗವಂತನೇ. ಭೂಹು ಭಗವಂತ, ಭುವಃ ಭಗವಂತ, ಸ್ವಹ ಭಗವಂತ. ಸ್ವಹ ಭಗವಂತ, ಗಹ ಇರುವುದು. ಸ್ವಹ ಗಹ ಭಗವಂತ ಇರುವ ಸ್ಥಳ ಯಾವುದದು? ವೈಕುಂಠ. ಅಲ್ಲಿ ವಾಸ, ಸ್ವರ್ಗವಾಸ ಅಂದ್ರೆ ವೈಕುಂಠವಾಸ ಅಂತ ಅರ್ಥ. ಸ್ವರ್ಗದಲ್ಲಿ ಇಲ್ಲ ಅಂತ ತಿಳಿಬೇಡ್ರಿ, ದೇವರು ಇರುವುದೇ ಎಲ್ಲಿ? ವೈಕುಂಠದಲ್ಲಿ. ಸ್ವರ್ಗ ಅವನ ಮನೆ ಅಲ್ಲ, ಸ್ವರ್ಗದಲ್ಲಿ ಇರ್ತಾನೆ, ಸ್ವರ್ಗ ಅವನ ಮನೆ ಅಲ್ಲ, ವೈಕುಂಠ ಅವನ ಮನೆ. ಅದಕ್ಕೆ ಸ್ವಹ ಗಚ್ಚತಿ ಇತಿ ಸ್ವರ್ಗ. ಭಗವಂತ ಎಲ್ಲಿ ಇರ್ತಾನೋ ಆ ಸ್ಥಳ ಅಂದ್ರೆ ವೈಕುಂಠ, ಅಲ್ಲಿ ವಾಸ ಅಂದ್ರೆ ವೈಕುಂಠ ವಾಸ ಅಂತ ಅರ್ಥ. ಆದ್ರಿಂದ ಈ ಉಪಾಸನೆಯನ್ನ ಮಾಡಿದವರಿಗೆ ಏನ್ ಫಲ ಇದೆ? ವೈಕುಂಠವೇ ಫಲ ಹೊರತಾಗಿ ಸಕಾಮ ಕರ್ಮ ಅಲ್ಲ ಅದು. ಅಂದ್ರೆ ಜಗನ್ನಾಥದಾಸರು ಸಕಾಮ ಕರ್ಮದ ಫಲ ಹೇಳ್ಬಿಟ್ರಲ್ಲ ಅಂತ ಅಲ್ಲಿಗೆ ಹೋಗ್ಬಾರ್ದು. ಆದ್ರಿಂದ ಅರಿಯುದುಪಾಸನೆಗೈವರೆಡೆಯಳು ಸ್ವರ್ಗವಾಸಿಗಳು. 2 ಪದ್ಯ ಆಯ್ತು. 3ನೇ ಪದ್ಯವನ್ನು ನೋಡೋಣಂತ. 3ನೇ ಪದ್ಯ ನೋಡಿ ನಿಲ್ಸ್ಬಿಡೋಣಂತ. ಮತ್ತೆ ನಾಳೆಗೆ ಅವಲ್ಲ ಟೈಮ್ ಹೆಂಗಿದ್ರು ನಮ್ಮ. ಅದರಿಂದ ಅಲ್ಲ, ಈಗ ಟೈಮ್ ಆಗ್ಯದ. ಇದು ಕಡೆ ಇದ್ದ ವಿಷಯ ಹೇಳ್ಬೇಕು ಅಂದ್ರೆ ನಾ 3ನೇ ಪದ್ಯ ಹೇಳಿದ್ರೆ ಇನ್ನೊಂದು ಟೈಮ್ ಹಿಂಗ್ ಮುಂದೆ ಹೋಗ್ತದೆ. ಅದ್ರ 3ನೇ ಪದ್ಯ ಒಂದು ಹೇಳೋಣ ಅಂತ. ನಾ ಇವತ್ತು 9 ಪದ್ಯ ಹೇಳ್ಬೇಕು ಅನ್ಕೊಂಡು ಬಂದಿದ್ದೀರಿ. 9 ಪದ್ಯ ಹೇಳ 3 ಪದ್ಯ ಆಗದೆ ಇದ್ರೆ ಕಥೆ ಮುಗಿತಂತ ಅರ್ಥ. ಏನ್ರ ಮಾಡಿ ಹೇಳೋಣ ಅಂತ. 1 ತಾಸು ತಡ ಆದ್ರೂ ಅಡ್ಡಿ ಇಲ್ಲ. ಆಚಾರ್ಯ ಹಿಂಗೆ ಹೇಳ್ಗಿಳಿ, ನಮ್ಮ ಮನ್ಯಾಗ ಅಡಿಗೆ ಇಡ್ಬೇಕು, ನೀವೇನ್ ಬಂದು ಅಡಿಗೆ ಮಾಡೋರಲ್ಲ ಬಿಡೋರಲ್ಲ, ನಿಮ್ಮ ಮನ್ಯಾಗ ಅಡಿಗೆ ಇರ್ತದೆ, ಊಟ ಮಾಡ್ಕೊಂಡ್ಬಿಡ್ತೀರಿ ನೀವು. ನಮ್ಮ ಪದ್ಧತಿ ಗಂಭೀರದ. ಸರಿ ನೋಡ್ರಿ, ಏನದ 3ನೇ ಪದ್ಯದಲ್ಲಿ ಈಗ ದೇವರ ರೂಪವನ್ನ ತೆಗೆದುಕೊಂಡ್ರಿ. ಈಗ ದೇವರ ರೂಪವನ್ನೇ ಚಿಂತನೆ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಆ ವಾಸುದೇವರನ್ನೇ ಮತ್ತೆ ಕರ್ಕೊಂಡು ಬಂದ್ರು. ಆ ವಾಸುದೇವರನ್ನ ಕರ್ಕೊಂಡು ಬಂದು ಚೂರು ಚಿಂತನೆ ಶುರು ಮಾಡ್ತಾರೆ. ಬೃಹತಿ ನಾಮಕ ವಾಸುದೇವನು ಬಗಿಸಿ ಪುಂಸ್ತ್ರೀ ರೂಪ ದೋಷ ನಿರಹಿತ 72,000 ನಡಿಗಳೊಳಗಿದ್ದು ದೃಹಿಣ ಮೊದಲಾದ ಪರಗಣ ಸನ್ಮಹಿತ ಸರ್ವ ಪ್ರಾಣಿಗಳ ಮಗ ಮಹಿಮ ಸಂತೈಸುವನು ಸಂತತ ಪರಮ ಕರುಣಾಳು. ಏನಂತ ಹೇಳೋಣಪ್ಪ ಎಲ್ರ?
ಮತ್ತೆ ಮುಂದೆ ಹೋಗ್ಲಿಕ್ಕೆ ಬಿಡಂಗಿಲ್ಲ ನಮ್ಗೆ. ಹಿಂಗದ ನಮ್ಮ ಸಮಸ್ಯೆ. ಏನು? ಬೃಹತಿ ನಾಮಕ ವಾಸುದೇವನು ವಹಿಸಿ ಸ್ತ್ರೀ ಪುಂ ದೋಷ, ಸ್ತ್ರೀ ಪುಂ ರೂಪ, ಸ್ತ್ರೀ ಪುಂ ರೂಪಗಳನ್ನ ಧರಿಸಿ. ಆಯ್ತಾ? ಇಷ್ಟೇ ಬೇಕಾಗಿತ್ತ? ದೋಷ ವಿರಹಿತ, ದೋಷ ಇಲ್ಲ. ನೀವು ಕನ್ನಡ ಪುಸ್ತಕದ ಬರೆದಿರ್ತಾರೆ ನೋಡಿ, ಅರ್ಥ ಬರೆದಿರ್ತಾರೆ. ಏನ್ ಬರೀತಾರೆ? ಭಾರಿ ಬರೆದಿರ್ತಾರೆ, ನೋಡ್ತಿರ್ಬೇಕ್ರಿ. ಬೃಹತಿ ಎಂಬ ಹೆಸರಿನಿಂದ ವಾಸುದೇವನು ಸ್ತ್ರೀ ಪುರುಷ ರೂಪಗೊಂಡು ದೋಷ ಇಲ್ಲದವನಾಗಿ 72,000 ನಾಡುಗಳಲ್ಲಿ ಇದ್ದು ಹಿಂಗೆ ಬರೆದಿರ್ತಾರೆ ಅವರು. ಯಾಕಂದ್ರೆ ಅವ್ರಿಗೆ ಅಷ್ಟ ಬರ್ತಿರ್ತದೆ, ಜಾಸ್ತಿ ಬರ್ತಿರಂಗಿಲ್ಲ. ದಾಸರು ಏನ್ ಹೇಳಿಕ್ ಹೊರಟಿದ್ದಾರೆ, ಅವರ ಇಂಟೆನ್ಷನ್ ಏನು, ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಮೊದಲನೇದ್ದು, ಆ ವಾಸುದೇವನನ್ನ ಬೃಹತಿಯಾಗಿ ಕನ್ವರ್ಟ್ ಮಾಡ್ಬೇಕು ಇವಾಗ ನಾವು. ನೋಡ್ರಿ ಅಲ್ಲಿ ಏನಾಯ್ತು? ಬೃಹತಿ ನಾಮಕ ವಾಸುದೇವನು ಯಾರು? ಮೊದಲನೇ ಪದ್ಯದಲ್ಲಿ ಯಾರು ವಾಸುದೇವ ಬಂದಿದ್ದಾನಲ್ಲ, ಈ ಶರೀರದೊಳಿಪ್ಪ ವಾಸುದೇವ, ಈ ಶರೀರದೊಳಿಪ್ಪ ವಾಸುದೇವನೇ ಬೃಹತಿ. ಯಾಕೆ ಬೃಹತಿ? ಏನ್ ಸಮಸ್ಯೆ? ಈ ಶರೀರದೊಳಗಿರ್ತಕ್ಕಂಥ ವಾಸುದೇವನನ್ನ ಬೃಹತಿ ಎಂದು ಯಾಕೆ ಕರಿಬೇಕು ಅಂತಂದ್ರೆ, ಅವನಿಗಿಂತಲೂ ಬೃಹತ್ತಾದದ್ದು ಇನ್ನೊಂದು ವಸ್ತು ಇಲ್ಲ, ಆದ್ದರಿಂದ ಅವನು ಬೃಹತಿ. ಅವನಿಗಿಂತ ಎಲ್ಲರೂ ಸಣ್ಣ ವಸ್ತುಗಳೇ ವಿನಃ ದೊಡ್ಡ ವಸ್ತುಗಳಿಲ್ಲ. ದೇವರ ಎಂಥವನು? ಬೃಹತ್ತಾದ ವಸ್ತು. ಎಷ್ಟು ದೊಡ್ಡದು ಅಂದ್ರೆ ಅದಕ್ಕಿಂತ ದೊಡ್ಡದಾದ ಇನ್ನೊಂದು ವಸ್ತು ಇಲ್ಲ. ಅದರಿಂದ ದೇವರು ಬೃಹತ್ತಾದದ್ದರಿಂದ ಬೃಹತಿ. ಒಂದು ಅರ್ಥ ಇಟ್ಕೊಳ್ರಿ. ದೇವರು ಬೃಹತ್ತಾದದ್ದರಿಂದ ಬೃಹತಿ. ಬೃಹತಿಯಾದವನು ವಾಸುದೇವ. ಯಾಕೆ ಅಂದ್ರೆ ಸರ್ವತ್ರ ವಾಸ ಮಾಡಿ 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 ಬೃಹತ್ ಆಗ್ಬಿಟ್ಟಿದ್ದಾನೆ. ಎಲ್ಲ ಕಡೆಗಳಲ್ಲಿ ವಾಸ ಮಾಡ್ತಾ ಮಾಡ್ತಾ ದೇವರು ಬೆಳೆದು 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 ಬೃಹತ್ತಾಗಿದ್ದಾನೆ. ಆ ಬೃಹತ್ತಾದವನೇ ವಾಸುದೇವ, ವಾಸುದೇವನೇ ಬೃಹತಿ. ಬೃಹತಿ ನಾಮಕ ವಾಸುದೇವನು ಅಂತ ವಾಸುದೇವನನ್ನು ಬೃಹತಿಯನ್ನು ಕೂಡಿಸ್ಬಿಟ್ರು. ಅವನೇನ್ ಮಾಡಿದ ಅಂದ್ರೆ, ಈ ಪುಂ ರೂಪ, ಪುಂ ಸ್ತ್ರೀ ರೂಪ ವಹಿಸಿ, ಆ ಭಗವಂತನದ್ದು ಪುರುಷ ರೂಪ ಇದೆ, ಆ ಭಗವಂತನದ್ದು ಸ್ತ್ರೀ ರೂಪವೂ ಇದೆ. ದೇವರದ್ದು ಪುರುಷ ರೂಪವೂ ಇದೆ, ಸ್ತ್ರೀ ರೂಪವೂ ಇದೆ, ನಪುಂಸಕ ರೂಪ ಇಲ್ಲ. ನಪುಂಸಕ ರೂಪ ಇಲ್ಲ ದೇವರದ್ದು. ನಪುಂಸಕ ಅಂತ ಅನ್ನೋದು ಒಂದು ಅಸಲಿ ಇಲ್ವೇ ಇಲ್ಲ. ನಪುಂಸಕ ಅಂತದನ ಎಲ್ಲರ? ನಪುಂಸಕ ಅಂತ ಯಾರಿಗಂತೀವಿ? ಯಾರಿಗೆ ಗಂಡಸತನ ಇಲ್ಲ ಅವನ ನಪುಂಸಕ ಅಂತಾರೆ. ಹಾಗಾದ್ರೆ ಸ್ತ್ರೀಯರಲ್ಲಿ ಯಾರಿಗೆ ಸ್ತ್ರೀತ್ವ ಇಲ್ಲ ಅವ್ರನ್ನೇನ್ ಕರಿಬೇಕು? ನಾವು ಬಂಜೆ ಅಂತ ಕರಿತೀವಿ ಸಾಮಾನ್ಯ ಲೋಕದಲ್ಲಿ. ಅಲ್ಲ, ಅವರೂ ಕೂಡ ಈ ಶಬ್ದದಲ್ಲೇ ಗ್ರಹೀತರಾಗಿದ್ದಾರೆ. ಏನು ಅಂದ್ರೆ ಸಮಾಸ ಹೀಗಿದೆ, ಅದು ನ ಸ್ತ್ರೀ ನ ಪುಮಾನಿತಿ ನಪುಂಸಕಂ, ಅದು ಏಕಶೇಷ ದ್ವಂದ್ವ ಅಂತ ಕರೀತಾರೆ. ಈಗ ದಂಪತಿ ಅಂತ ಕರೀತಾರೆ. ದಂಪತಿ ಅಂದ್ರೆ ಏನು? ದಂಪತಿ ಶಬ್ದಕ್ಕೆ ಅರ್ಥ ಏನಪ್ಪಾ? ಅದಕ್ಕೆ ಗಂಡ ಹೆಂಡತಿ ಅಂತ ಅರ್ಥ. ಅದಕ್ಕೆ ಹೌದಾ ಇಲ್ಲ? ಗಂಡ ಹೆಂಡತಿ. ಅದ್ರ ಹೆಂಗ್ ಸಮಾಸ ಮಾಡ್ತಾರೆ ಸಂಸ್ಕೃತದೊಳಗೆ? ಜಾಯಾಚ ಪತಿಶ್ಚ ದಂಪತಿ. ಜಾಯ ಅಂದ್ರೆ ಹೆಂಡತಿ, ಮತ್ತ ಪತಿ ಅಂದ್ರೆ ಗಂಡ. ಜಾಯಾಪತಿ ಕೂಡ ಏನಾಯ್ತು? ದಂಪತಿ ಆತು. ಪಿತರೌ ಅಂತಾರೆ. ಪಿತರೌ ಅಂದ್ರೆ ಏನು? ಮಾತಾಚ ಪಿತಾಚ ಪಿತರೌ, ತಂದೆ ತಾಯಿಗಳಿಬ್ಬರು ಪಿತರೌ. ನಪುಂಸಕ ಅಂದ್ರೆ ಏನ್ ಗೊತ್ತಾ? ನ ಸ್ತ್ರೀ ನ ಪುಮಾನ್ ಇತಿ ನಪುಂಸಕ ಅಂತ ಅರ್ಥ. ಅಲ್ಲಿ ಸ್ತ್ರೀನೂ ಅಲ್ಲ ಪುರುಷನೂ ಅಲ್ಲ. ಯಾವ ಸ್ತ್ರೀಯಲ್ಲಿ ಸ್ತ್ರೀತ್ವ ಇಲ್ಲವೋ ಅವಳು, ಯಾವ ಪುರುಷನಲ್ಲಿ ಪುಂಸ್ತ್ವ ಇಲ್ಲವೋ ಅವನು, ಅವರಿಬ್ಬರನ್ನು ಒಂದೇ ಶಬ್ದದಿಂದ ಕರೆದಿದ್ದು ನಪುಂಸಕ ಅಂತ. ಹೊರತಾಗಿ ಗಂಡಸಿ ಒಬ್ಬಂಗ ಇದೊಂದು ಸ್ಪೆಷಲ್ ಶಬ್ದ ಅಂತ ಹಿಂಗ್ ತಿಳ್ಕೊಳಕ್ ಹೋಗ್ಬೇಡ್ರಿ. ಏನ್ ಸಣ್ಣ ಅರ್ಥ ಆಗ್ತಿಲ್ಲ? ಸಾಮಾನ್ಯವಾಗಿ ಏನ್ ತಿಳ್ಕೊಂಡಿರ್ತೀವಿ ನಾವು? ನಪುಂಸಕ ಅಂತ ಅಂದ್ಕೊಳ್ಳಿ ಗಂಡಸಲ್ಲದವನು ಅಂತ ತಿಳ್ಕೊಂಡಿರ್ತೀವಿ. ಹಂಗಾರೆ ಸ್ತ್ರೀಯಲ್ಲಿ ಸ್ತ್ರೀತ್ವ ಇಲ್ಲದೆ ಇದ್ದವಳನ್ನ ಯಾವ ಶಬ್ದದಿಂದ ಕರೆಯೋದು? ಅವಳು ಅದೇ ಶಬ್ದದಿಂದ ಕರಿಬೇಕು. ಅದೇನು ಅಂದ್ರೆ ಏಕಶೇಷ ಸಮಾಸ ಅಂತ ಕರಿಬೇಕು. ಒಂದು ಒಳಗೆ ಸೇರ್ಕೊಂಡಿರ್ತದೆ, ಒಂದು ಹೊರಗಿರ್ತದೆ, ಒಂದು ಒಳಗಿರ್ತದೆ. ಆದ್ದರಿಂದ ಸ್ತ್ರೀತ್ವ ಇಲ್ಲದ ಸ್ತ್ರೀ, ಪುಂಸ್ತ್ವ ಇಲ್ಲದ ಪುರುಷ, ಅದು ಅಂತಹದ್ದು ಒಂದು ರೂಪ ಅನ್ನೋದು ಇಲ್ಲ. ಆದ್ದರಿಂದ ದೇವರದಕ್ಕೆ ನಿಯಾಮಕನಾಗಿ ಇಲ್ಲವೇ ಇಲ್ಲ. ಅದಕ್ಕೆ ಪುಂಸ್ತ್ರೀ ಅಂತ ಹೇಳ್ಬಿಟ್ಟು. ಸ್ವಾರಸ್ಯ ನೋಡ್ಕೊಳ್ರಿ. ಏನು ಸ್ವಾರಸ್ಯ? ಸ್ವಲ್ಪ ಬಿಡಿಸ್ಕೋತ ಹೋಗೋಣಂತ. ಪುರುಷ ರೂಪ ಸ್ತ್ರೀ ರೂಪವನ್ನು ಧರಿಸಿಬಿಟ್ಟ ಭಗವಂತ. ಜಗನ್ನಾಥದಾಸರ ಮುಂದಿನ ಶಬ್ದ ಓದಿಬಿಟ್ಟು. ಮುಂದಿನ ಶಬ್ದ ಏನು? ದೋಷ ವಿರಹಿತ ಅಂದ್ರು. ಏನ್ ಹಂಗಂದ್ರೆ ದೋಷ ವಿರಹಿತ? ದೇವರಲ್ಲಿ ದೋಷ ಇಲ್ಲ, ಅದು ನಮ್ಗೆ ಗೊತ್ತದ. ಗುಣಪೂರ್ಣ ದೋಷ ದೂರ ನಮ್ಗೆ ಗೊತ್ತಿಲ್ಲ. ನಾರಾಯಣಂ ಗುಣೇಶ್ವರ ಉದೀರ್ಣಂ ದೋಷ ವರ್ಜಿತಂ ಅಲ್ಲ. ಅದು ಹೇಳಿಕತ್ತಿಲ್ಲ. ಅದೇನ್ ಹೇಳ್ತಾ ಇದ್ದಾರೆ? ಸ್ತ್ರೀ ದೋಷ ವಿರಹಿತ, ಪುರುಷ ದೋಷ ವಿರಹಿತ. ದೇವರಿಗೆ ಸ್ತ್ರೀ ರೂಪ ಇದೆ ಅಂದ್ರೆ ಹಾಗಾದ್ರೆ ಸ್ತ್ರೀಯರಲ್ಲಿ ಇದ್ದ ದೋಷಗಳಿವೆಯಾ ದೇವರಲ್ಲಿ? ಪುರುಷ ರೂಪ ಇದೆ ದೇವರಲ್ಲಿ, ಹಾಗಾದ್ರೆ ಪುರುಷರಲ್ಲಿ ಇದ್ದ ದೋಷಗಳಿವೆಯಾ ದೇವರಲ್ಲಿ? ಇಲ್ಲ. ಅದನ್ನು ಹೇಳಿದ್ರು. ಪುಂಸ್ತ್ರೀ ರೂಪ ದೋಷ ವಿರಹಿತ. ಯಾವುದೋ ದೋಷ ಅಲ್ಲ ಇಲ್ಲಿ ಹೇಳಿಕೊಟ್ಟದ್ದು. ಯಾವುದೋ ದೋಷ ಯಾಕೆ ಹೇಳಿಕೊಟ್ಟಾರ? ದೇವರಲ್ಲಿ ಅಜ್ಞಾನ ಇಲ್ಲ, ನಮ್ಗೆ ಬೇಕಾಗೇ ಇಲ್ಲ. ಈಗ ಈ ಪ್ರಸಂಗನೇ ಅಲ್ಲ. ಈಗ ಬಂದದ್ದು ದೇಹದ ವಿಚಾರ ಬಂದದ್ದರಿಂದ, ಭಗವಂತ ಸ್ತ್ರೀ ದೇಹವನ್ನ, ಭಗವಂತ ಪುರುಷ ದೇಹವನ್ನ ಧರಿಸಿದ್ದರಿಂದ ಆ
ದೇಹದಲ್ಲಿ ಇದ್ದ ದೋಷಗಳೇನಾದರೂ ದೇವರಿಗೆ ಇವೆಯಾ? ಇಲ್ಲ. ಅದನ್ನು ಹೇಳಲಿಕ್ಕೆ ಪುಂ ಸ್ತ್ರೀ ರೂಪ ದೋಷ ವಿರಹಿತ ಅಂತ ಹೇಳ್ತಾ ಇದ್ದ. ಪುರುಷರಲ್ಲಿ ಇದ್ದ ದೋಷಗಳು ಕೆಲವವ, ಸ್ತ್ರೀಯರಲ್ಲಿ ಇದ್ದ ದೋಷಗಳು ಕೆಲವವ. ಏನವ? ಪುರುಷರಲ್ಲಿ ನೇರವಾಗಿ ನೋಡ್ರಿ, ಒಂದೊಂದು ಹೇಳ್ತಿರ್ತೇನೆ. ಪುರುಷರಿಗೆ ನೇರವಾಗಿ ಸಂತಾನೋತ್ಪತ್ತಿ ಮಾಡ್ಲಿಕ್ಕೆ ಬರಲ್ಲ. ಅವರಿಗೆ ಸ್ತ್ರೀಯರು ಮಾಧ್ಯಮ ಬೇಕು. ಸ್ತ್ರೀಯರು ನೇರವಾಗಿ ಸಂತಾನೋತ್ಪತ್ತಿಯನ್ನು ಮಾಡ್ತಾರೆ, ಇನ್ನೊಬ್ಬರ ಮಾಧ್ಯಮ ಬೇಕಾಗಿಲ್ಲ ಅವರಿಗೆ, ತಾವೇ ಹಿಡಿತಾರೆ. ಭಗವಂತನಿಗೆ ಹಾಗಾದ್ರೆ ಪುರುಷನಲ್ಲಿ ಇದ್ದ ದೋಷ ಏನು? ಸ್ತ್ರೀಯರನ್ನ ಮಾಧ್ಯಮವಾಗಿ ಇಟ್ಟುಕೊಂಡು ಹಳಿಯಬೇಕಾದದ್ದು ಇಲ್ಲ. ಯಾಕೆ? ಚತುರ್ಮುಖ ಬ್ರಹ್ಮದೇವರನ್ನ ತನ್ನ ನಾಭಿಯಿಂದಲೇ ಸೃಷ್ಟಿ ಮಾಡಿದ್ದಾನಾದ್ದರಿಂದ ಪುರುಷ ದೋಷ ವರ್ಜಿತ. ಹೌದಾ? ಅಥವಾ ಪುರುಷನೂ ಹೌದು. ಯಾವ ರೀತಿ ಪುರುಷ ಅಂದ್ರೆ ಮಹಾಲಕ್ಷ್ಮಿ ದ್ವಾರ ಹಡಿತಾನಾದ್ರಿಂದ ಪುರುಷ ಹೌದು, ತನ್ನಿಂದ ಹಡಿತಾನಾದ್ರಿಂದ ಸ್ತ್ರೀಯೂ ಹೌದು. ಎರಡು ಹೇಳಿಕ್ ಬರ್ತದೆ ಅವನಿಗೆ. ಸ್ತ್ರೀ ಪುರುಷ ದೋಷ ಇಲ್ಲ, ಸ್ತ್ರೀ ದೋಷಗಳು ಇಲ್ಲ, ಆದ್ರಿಂದ ದೇವರು ಸ್ತ್ರೀ ರೂಪಗಳನ್ನು ಧರಿಸ್ತಾನೆ. ಈಗ ಏನಾಯಿತು? ದೇಹದಲ್ಲಿ 72,000 ನಾಡಿಗಳು. 72,000 ನಾಡಿಗಳಲ್ಲಿ ಪಾದದಲ್ಲಿ ಎಷ್ಟು, ದೇಹದ ಮಧ್ಯಭಾಗದಲ್ಲಿ ಎಷ್ಟು, ತಲೆಯಲ್ಲಿ ಎಷ್ಟು, ಬೈಯಲ್ಲಿ ಎಷ್ಟು, ಅದಕ್ಕೆ ಇರುಳು ಹಗಲು ಅಭಿಮಾನಿ ದೇವತೆಗಳು, ತತ್ವಾಭಿಮಾನಿ ದೇವತೆಗಳು, ಶ್ರೀಭೂಮಿ ಸಮೇತನಾಗಿ ಇದ್ದವನು, ಬೃಹತಿ ನಾಮಕನಾಗಿ ಇದ್ದವನು. ಇಷ್ಟು ಹೇಳಿ ಹೊಸ ಅಂಶವನ್ನೇ ಹೇಳಿದ ಜಗನ್ನಾಥದಾಸರು, ಸ್ತ್ರೀ ರೂಪ ಪುರುಷ ರೂಪಗಳು ಭಗವಂತನದ್ದೇ ಇದೆ. ಅಂದ್ರೆ ಆಯ್ತು, ಭಗವಂತ 36,000 ಸ್ತ್ರೀ ರೂಪಗಳಿಂದ ಇದ್ದಾನೆ. ಎಲ್ಲಿ? ದೇಹದ ಎಡಭಾಗದಲ್ಲಿ. ಭಗವಂತ 36,000 ಪುರುಷ ರೂಪದಿಂದ ಇದ್ದಾನಂಬೋದು ಸ್ವಾರಸ್ಯ ಅಲ್ಲ, ನಮಗೆ ಗೊತ್ತದ ಅದೇನು ಹೇಳಿದ. ಈಗ ವಿಶೇಷ ಏನು ಅಂದ್ರೆ ಸ್ತ್ರೀ ರೂಪದಿಂದ ಇದ್ದಾನೆ. ಯಾಕಿದ್ದಾನೆ? ಯಾರಿಗ್ ಗೊತ್ತು? ಇದ್ದಾನಟ್ಟ ಏನ್ ಮಾಡ್ಲಿಕ್ಕೆ ಬರ್ತದೆ? ಅದೇನು ಕೃತ್ಯ ಇರಬೇಕಲ್ಲ? ಕೃತ್ಯ ಇದೆ. ಏನ್ ಕೃತ್ಯ ಇದೆ? ಸುಮ್ಮನೆ ಒಂದು ವಿಚಾರ ಹೇಳಿರ್ತೇನೆ, ಇನ್ನು ಸ್ವಲ್ಪ ಅದರ ಬಗ್ಗೆ ನಾನು ಆಲೋಚನೆ ಮಾಡಬೇಕಾಗಿದೆ, ಆದ್ರೂ ಹೇಳಿರ್ತೇನೆ. ಏನು ಅಂದ್ರೆ, ಈಗ ನೋಡ್ರಿ, ಯಾರಿಗೆ ಅಂದ್ರೆ ಪುರುಷ ದೇವತೆಗಳು ಏನಿದ್ದಾರೆ ಅವರಿಗೆ ಸಾಯುಜ್ಯ ಮೋಕ್ಷವನ್ನ ಹೊಂದುವ ದೇವತೆಗಳು. ಸಾಯುಜ್ಯ ಅಂದ್ರೆ ಏನು? ಮೋಕ್ಷದಲ್ಲಿ 4 ಇರ್ಲಿ, 4 ಸಾಯುಜ್ಯ ಅಂದ್ರೆ ಏನು? ದೇಹದಲ್ಲಿಯೇ ಪ್ರವೇಶ ಮಾಡಿ ಸುಖ ಭೋಗ ಮಾಡುವುದಕ್ಕೆ ಸಾಯುಜ್ಯ ಅಂತ ಕರೀತಾರೆ. ಪುರುಷ ದೇವತೆಗಳಿಗೆ ಭಗವಂತ ತನ್ನ ಪುರುಷ ದೇಹದಿಂದ ಸಾಯುಜ್ಯ ಕೊಟ್ರೆ, ಸ್ತ್ರೀ ದೇವತೆಗಳು ಇದ್ದಾರಲ್ಲ ಅವರಿಗೆ ಪುರುಷ ದೇಹದಿಂದ ಸಾಯುಜ್ಯ ಕೊಡ್ಲಿಕ್ಕೆ ಬರಲ್ಲ. ಸ್ತ್ರೀಯರಿಗೆ ಉಂಟಾಗುವ ಸುಖಗಳೇ ಬೇರೆ. ಸ್ತ್ರೀಯರಿಗೆ ಆಗುವಂತಹ ಸುಖಗಳನ್ನ, ಅವರ ಆನಂದವನ್ನ, ಅವರ ಸಂತೋಷವನ್ನ ತನ್ನ ಸ್ತ್ರೀ ರೂಪಗಳೇನಿವೆಯಲ್ಲ ಅವುಗಳಲ್ಲಿ ಸಾಯುಜ್ಯವನ್ನ ಕೊಟ್ಟು ಆನಂದವನ್ನು ಕೊಡ್ತಾನೆ. ಗಮನಿಸ್ಕೊಳ್ರಿ ಸರಿಯಾಗಿ. ಬಹಳ ಸೂಕ್ಷ್ಮದ. ಅಷ್ಟೆಲ್ಲ ಬಿಡಿಸಿ ಸಾಕ್ಬಿಡ್ರೆ ಚರಗಡ. ನೀವು ಏನ್ ಹೇಳ್ತಾ ಇದ್ರಿ ಅವಾಗ ಶುರು ಮಾಡಿದಾಗ ನೋಡ್ಲಿಕ್ಕೆ ಒಟ್ಟ ಮುಗಿಯವತ್ತು. ಗಮನಿಸ್ಕೊಳ್ರಿ, ಯಾಕೆ ದೇವರ ಸ್ತ್ರೀ ರೂಪಗಳು? ಯಾಕೆ ಅಂದ್ರೆ, ಉದಾಹರಣೆ ಇಟ್ಕೊಳ್ರಿ, ಸರಸ್ವತೀ ದೇವಿ ಇದ್ದಾಳೆ. ಸರಸ್ವತೀ ದೇವಿಗೆ ಸಾಯುಜ್ಯ ಆಗಬೇಕು. ಅವಳು ಸ್ತ್ರೀ ಆದದ್ರಿಂದ ಭಗವಂತನ ಪುರುಷ ದೇಹದಲ್ಲಿ ಪ್ರವೇಶ ಇಲ್ಲ. ಮತ್ತೆ ಎಲ್ಲಿ ಹೋಗ್ಬೇಕು? ಅವಳು ಸಾಯುಜ್ಯ ಆಗ್ಬೇಕು. ಅದಕ್ಕಾಗಿ ದೇವರು ಸ್ತ್ರೀ ರೂಪವನ್ನು ಧರಿಸಿಕೊಳ್ತಾನೆ. ಆ ಸ್ತ್ರೀ ರೂಪದಲ್ಲಿ ತನ್ನ ಈ ಸರಸ್ವತೀ ದೇವಿಯನ್ನು ಒಳಗೆ ಪ್ರವೇಶ ಮಾಡಿಸಿ ಸಾಯುಜ್ಯವನ್ನು ಕೊಡ್ತಾನೆ. ಶಚೀದೇವಿ ಇದ್ದಾಳೆ, ಪಾರ್ವತೀ ದೇವಿ ಇದ್ದಾಳೆ, ದಕ್ಷ ಪ್ರಜಾಪತಿ ಹೆಂಡತಿಗಿದ್ದಾಳೆ. ಯಾವ ದೇವತಾ ಸ್ತ್ರೀ, ಯಾಕಂದ್ರೆ ಎಲ್ಲಾ ದೇವತೆಗಳಿಗೂ ಸಾಯುಜ್ಯ ಆಗಬೇಕು. ದೇವತೆಗಳಿಗೆಲ್ಲ ಕಂಪಲ್ಸರಿ ಸಾಯುಜ್ಯ. ಸಾಯುಜ್ಯಕ್ಕೆ ದೇವತಾ ಸ್ತ್ರೀಯರು ಇದ್ದಾರೆ, ಅವರಿಗೆಲ್ಲ ಸ್ತ್ರೀ ರೂಪದಲ್ಲಿ ಸಾಯುಜ್ಯವನ್ನು ಕೊಡಬೇಕು. ಪುರುಷ ರೂಪದಿಂದ ಪುರುಷರಿಗೆ ಕೊಡಬೇಕು. ಆದ್ದರಿಂದ ದೇವರು ಪುರುಷ ರೂಪ ಸ್ತ್ರೀ ರೂಪಗಳನ್ನು ತೆಗೆದುಕೊಳ್ತಾನೆ. ಅವು ತಗೊಳ್ಳಿ, ಮುಂದೇನು? ಅವ ತಗೊಂಡ್ರೆ ನಮಗೇನು ಸಂಬಂಧದ? ಸ್ವಾರಸ್ಯದ. ಅವ ಪುರುಷ ರೂಪ ತಗೊಂಡ್ರ, ಸ್ತ್ರೀ ರೂಪ ತಗೊಂಡ್ರ ಉಪಾಸನೆ ಮಾಡಿದವ್ರಿಗೆ ಮಾತ್ರ ಸಾಯುಜ್ಯದ, ಉಪಾಸನೆ ಮಾಡದೇ ಇದ್ದವ್ರು ಸಾಯುಜ್ಯದ. ಅವನು ಸ್ತ್ರೀ ರೂಪವನ್ನ ತೆಗೆದುಕೊಳ್ಳದೇ ಇದ್ದರೆ ದೇವತಾ ಸ್ತ್ರೀಯರಿಗೆ ಉಪಾಸನೆ ಮಾಡ್ಲಿಕ್ಕೆ ಅವಕಾಶ ಎಲ್ಲಿ? ಇಲ್ಲ. ಅವನು ಸ್ತ್ರೀ ರೂಪವನ್ನ ತೆಗೆದುಕೊಂಡ ಅನ್ನೋದಕ್ಕಾಗಿ ಅವರೆಲ್ಲ ಸ್ತ್ರೀ ರೂಪವನ್ನು ಉಪಾಸನೆ ಮಾಡಿ ಸಾಯುಜ್ಯವನ್ನು ಪಡೀತಾರೆ. ಹಾಗಾದ್ರೆ ಆ ಸ್ತ್ರೀ ರೂಪವನ್ನ ತೆಗೆದುಕೊಂಡಲ್ಲ, ಎಲ್ಲಿ ಇಡಬೇಕು ಪ್ರಶ್ನೆ ಬಂತಲ್ಲ ಅನ್ನೋದಕ್ಕಾಗಿ ಹೇಳ್ತಾರೆ, ಈ ದೇಹದ ಒಳಗೆ ಎಡಭಾಗದಲ್ಲಿ ಇಟ್ಟು ಆ ದೇವತಾ ಸ್ತ್ರೀಯರೆಲ್ಲ ಈ ದೇಹದಲ್ಲಿ ಇದ್ದ ಭಗವದ್ ರೂಪದ ಉಪಾಸನೆಯನ್ನು ಮಾಡಿ ಮೋಕ್ಷದಲ್ಲಿ ಸಾಯುಜ್ಯವನ್ನು ಹೊಂದಲಿ ಅನ್ನುವ ಅಭಿಪ್ರಾಯದಿಂದ ಇಷ್ಟೆಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾನೆ. ರಗಡ ಬರ್ತದೆ ಮತ್ತೆ. ಏನ್ ಅರ್ಥ ಆಯ್ತಾ ಇದು? ನೋಡ್ರಿ, ಇದು ಒಂದು ಶಬ್ದ. ಬೃಹತಿ ನಾಮಕ ವಾಸುದೇವನು ವಹಿಸಿ ಪುಂಸ್ತ್ರೀ ರೂಪ ದೋಷ ವಿರಹಿತ 72,000 ನಾಡಿಗಳೊಳಗಿದ್ದು ದೃಹಿಣ ಮೊದಲಾದ ಪರಗಣ ಸಮ್ಮಹಿತ ಸರ್ವ ಪ್ರಾಣಿಗಳ ಮಹ ಮಹಿಮ ಸಂತೈಸುವನು ಸಂತತ ಪರಮ ಕರುಣಾಡು. ಅಂದ ಮೇಲೆ ಪ್ರತಿಯೊಬ್ಬರಲ್ಲೂ
ಪುರುಷ ಸ್ತ್ರೀ ಪುರುಷ ಸ್ತ್ರೀ ಪುರುಷ ಸ್ತ್ರೀ ಇದ್ದೇ ಇದ್ದಂಗಾಯಿತು. ಒಂದು ಸ್ತ್ರೀ ಅಂದ್ರೆ ಪುರುಷ ಪ್ಲಸ್ ಸ್ತ್ರೀ, ಸ್ತ್ರೀ ಪುರುಷ ಅಂದ್ರೆ ಪುರುಷ ಪ್ಲಸ್ ಸ್ತ್ರೀ ಆಗುವುದು ಕೆಲಸ. ಯಾಕೆ? ಎರಡೆರಡು ರೂಪಗಳು ಕೂಡ ಭಗವಂತನಲ್ಲೇ ಇರ್ತಕ್ಕಂಥದ್ದಾಗಿದೆ. ಅದು ಮುಂದೇನು ಸಾಯುಜ್ಯ ಕೊಟ್ಟ ಎಲ್ಲ ಬರಬರ. ಮುಂದೇನು ಈ ಸ್ತ್ರೀ ರೂಪಗಳನ್ನು ಧರಿಸಿ, ಮುಕ್ತಾಯ ಮಾಡ್ತೇನೆ, ಈ ಸ್ತ್ರೀ ರೂಪಗಳನ್ನು ಧರಿಸಿ ಭಗವಂತ ಮಾಡ್ತಾ ಇದ್ದದ್ದೇನು? ಆಚಾರ್ಯರು ಒಂದು ಮಾತು ತಿಳಿಸ್ತಾರೆ. ಏನ್ ತಿಳಿಸ್ತಾರೆ? ದೊಡ್ಡ ಐತರೆಯ ಭಾಷೆಯಲ್ಲಿ ಬಹಳಷ್ಟು ವಿಷಯಗಳನ್ನು ಹೇಳ್ತಾರೆ. ಅದ್ ನೀವು ಉಪನಿಷತ್ ಕೇಳಬೇಕಾದಾಗ ಕೇಳಿದ್ರೆ ಸ್ವಾರಸ್ಯ ಬರುತ್ತೆ, ಇಲ್ಲಿ ಗೊತ್ತಾಗಲ್ಲ. ಏನು ಅಂದ್ರೆ ನಾವು ಹೀಗೆ ತಿಳಿಯಬಾರದು. ಏನ್ ತಿಳಿಬಾರದು? ದೇವರಿಗೆ ಸುಖ ಬೇಕಾದರೆ ಮಹಾಲಕ್ಷ್ಮಿಯನ್ನ ಅನಿವಾರ್ಯವಾಗಿ ಆಧರಿಸಬೇಕು. ಲೋಕದಲ್ಲಿ ಪುರುಷ ಸ್ತ್ರೀಯನ್ನ ಹಿಡಿಲೇಬೇಕು, ಇಲ್ಲದೇ ಇದ್ರೆ ಅವನಿಗಾಗಲ್ಲ. ಹಾಗಿದ್ರೆ ಭಗವಂತನಿಗೂ ಕೂಡ ಮಹಾಲಕ್ಷ್ಮಿಯನ್ನ ಹಿಡಿದ್ರೆ ಮಾತ್ರ ಅವನಿಗೆ ಸುಖವೋ? ಇಲ್ಲ. ಯಾಕೆ? ನನ್ನ ಸ್ತ್ರೀ ರೂಪದ ಜೊತೆಗೆ ನನ್ನ ಪುರುಷ ರೂಪಗಳು ವಿಹಾರ ಮಾಡುತ್ತಾದ್ರಿಂದ ಮಹಾಲಕ್ಷ್ಮೀ ದೇವಿಯೂ ನನಗೆ ಬೇಕಾಗಿಲ್ಲ. ಅದಕ್ಕೆ ಅವಳಂದು ಆದೆಪನೆ ಈತನಿಗೆ ಪತ್ನಿ ಕೃಪೋದದಿಯು ಸ್ವೀಕರಿಸಿದನು, ಲೋಕಾಧಿಪನು ಭಿಕ್ಷುಕನ ಮನೆಯವು ತಡವ ಕೊಂಬಂತೆ ಅಂದ್ಲು ಮಹಾಲಕ್ಷ್ಮೀ ದೇವಿ. ಅಯ್ಯೋ, ನನ್ನ ಹೆಂಗ್ ಸ್ವೀಕಾರ ಮಾಡಿದಿವ? ನನ್ನಿಂದ ಅವನಿಗೆ ಏನಾಗಬೇಕಾದ ಅನಿವಾರ್ಯತೆಗಳಿಲ್ಲ. ಆದರೂ ಕೃಪೆ ಮಾಡಿ ಒಬ್ಬ ಲೋಕಾಧಿಪತಿ ಭಿಕ್ಷುಕನ ಮನೆಯ ಮಹಾಲಕ್ಷ್ಮಿ ಅಂತಾಳ, ನಾ ಭಿಕ್ಷುಕಿ ಅಂತಾಳ, ದೇವರು ಲೋಕಾಧಿಪತಿ ಅಂತ. ಅಂದ್ರೆ ಅಕಿನ್ನ ದೇವರಷ್ಟು ದೂರ ಇಟ್ರ, ನಾವಂತರೂ ಚಟ್ನಿ ಪುಡಿ ಮೆಂತೆ ಇಟ್ಟು ಹಿಂಡು ಬಗದ್ಬಿಟ್ಟ. ಆ ಮಾತೇ ಇಲ್ಲ. ಎಷ್ಟು ದೂರ ಇದ್ದೇವೆ. ಆದ್ದರಿಂದ ನಾವು ತಿಳಿಯಬೇಕಾದ ಅಂಶ ಏನು ಅಂದ್ರೆ ಭಗವಂತ ಈ ಪದ್ಯವನ್ನು ಮುಕ್ತಾಯ ಮಾಡೋಣ. ಬೃಹತಿ ನಾಮಕ ವಾಸುದೇವನು ವಹಿಸಿ ಪುಂಸ್ತ್ರೀ ರೂಪ ದೋಷ ವಿರಹಿತ 72,000 ನಾಡಿಗಳೊಳಗಿದ್ದು ದೃಹಿಣ ಮೊದಲಾದ ಮರಗಣ ಸನ್ಮಹಿತ ಸರ್ವ ಪ್ರಾಣಿಗಳ ಮಹಮಹಿಮ ಸಂತೈಸುವನು ಸಂತತ ಪರಮ ಕರುಣಾಳು. ಶ್ರೀಕೃಷ್ಣಾರ್ಪಣಮಸ್ತು. ಯಥಾಮತಿಯಾದ ಅನುವಾದವನ್ನು ಮಾಡಿದ್ದೇನೆ. ಹರಿವಾಯುಗುರುಗಳು ಪ್ರೀತರಾಗಲಿ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು.